ಪ್ರಿಯ ಸಿಟಿ ವೀಕ್ಷಕರಿಗೆ ಆರೋಗ್ಯ ಚಿಂತನೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಡಾಕ್ಟರ್ ಬಿ ಡಿ ತಳವಾರ್. ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಪ್ರಖ್ಯಾತ ವೈದ್ಯರಾದಂಥ ಅವಿನಾಶ್ ಹುದಿಗೌಡರಿಗೆ ಈ ಕಾರ್ಯಕ್ರಮಕ್ಕೆ ಅವರಿಗೂ ಕೂಡ ವೀಕ್ಷಕರ ಪರವಾಗಿ ಹಾಗೂ ಮತ್ತು ಈ ಸಿಬ್ಬಂದಿಯ ಪರವಾಗಿ ಅವರಿಗೆ ಸ್ವಾಗತವನ್ನು ಕೊಡ್ತೇವೆ. ನಮಸ್ಕಾರ ಸರ್. ನಮಸ್ಕಾರ. ಇವತ್ತ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಅಂಗಾಂಗಗಳ ದಾನ ದಿನಾಚರಣೆ ಅಂತ ನಾವು ಆಗಸ್ಟ್ 3ನೇ ತಾರೀಕು ನಾವು ಆಚರಣೆ ಮಾಡುವ ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿವಿ. ಜನರಿಗೆಲ್ಲ ಗೊತ್ತಿದ್ದ ಪ್ರಕಾರ ಲಿವರ್ ದಾನ, ಆಮೇಲೆ ಕಿಡ್ನಿ ದಾನ ಅಂತ ಗೊತ್ತು. ಈ ಉಳಿದ ಆ ದಾನಗಳ ಬಗ್ಗೆ ಯಾವ ರೀತಿಯಾಗಿ ದಾನ ಕೊಡಬೇಕು, ಯಾವ ರೀತಿಯಾಗಿ ಆ ದಾನ ಕೊಡೋದ್ರಿಂದ ಜನರಿಗೆ ಅನುಕೂಲ ಆಗುತ್ತೆ, ಜೀವನ ಸಾಧ್ಯದ ಅನುಕೂಲ ಆಗುತ್ತೆ, ಇವೆಲ್ಲ ಸಂಪೂರ್ಣ ಮಾಹಿತಿ ಕೊಡಲಿಕ್ಕೆ ಈ ಕಾರ್ಯಕ್ರಮ ಬಂದಾರ. ಅವ್ರದ್ದು ಒಂದು ಕಿರು ಪರಿಚಯ ಅಂತಂದರೆ ಇವರಲ್ಲೇ ನಮ್ಮ ಹುದಿಗೌಡರು ಹುಲ್ಕೋಟಿಯವರು. ಇವರು 27 ಜನವರಿ 1986 ಅವರು ಜನನ. MBBS ಕಿಮ್ಸ್ ಹುಬ್ಳಿಯಲ್ಲಿ. ಇವರು ಯೂರಾಲಜಿಸ್ಟ್ ಮುಗಿಸಿದ್ದು ಮಣಿಪಾಲ್ ಯೂನಿವರ್ಸಿಟಿಯಲ್ಲಿ. ಇವತ್ತು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಅದ್ರ ಜೊತೆಗೆ ಇವತ್ತು ಅಂಗಾಂಗಗಳ ಬಗ್ಗೆ, ಯಾವ ಅಂಗಾಂಗಗಳನ್ನ ಯಾವ ಟೈಮ್ದಾಗ ಹೆಂಗೆ ಕೊಡಬೇಕು, ಹೆಂಗೆ ರಿಜಿಸ್ಟ್ರೇಷನ್ ಮಾಡಬೇಕು, ಯಾವ ಅಂಗಗಳನ್ನ ಯಾವ ಟೈಮ್ದಾಗ ತಗೋತಾರ, ಅವನ್ನೆಲ್ಲ ಸಂಪೂರ್ಣ ಮಾಹಿತಿಯನ್ನು ಕೊಡೋಗುತ್ತಾ ಅವ್ರ ಬೈಲಿಂದ ನಾವೆಲ್ಲ ಅಂಗಾಂಗಗಳ ಬಗ್ಗೆ ಕೇಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ಇವತ್ತು ಒಂದು ವಿಶೇಷ ಕಾರ್ಯಕ್ರಮ ನಾವೆಲ್ಲ ನೋಡೀವಿ, ಎಲ್ಲ ದಿನಾಚರಣೆ ನೋಡೀವಿ. ಈ ಎಲ್ಲ ಅಂಗಾಂಗ ದಿನಾಚರಣೆ ಅಂತ ನಾವು ಕೇಳಿದ್ವಿ. ನಾವು ತಮ್ಮ ವಿಶೇಷವಾಗಿ ಅಂಗಾಂಗ ದಿನಾಚರಣೆ ಅಂದ್ರೆ ಏನು ನಮ್ಮ ಒಂದು ವೀಕ್ಷಕರಿಗೆ? ಸರ್, ಇದು ಈಗ ನೀವು ಈಗಾಗಲೇ ಹೇಳಿದಂತೆ ಆಗಸ್ಟ್ 3 ನ್ಯಾಷನಲ್ ಆರ್ಗನ್ ಡೊನೇಷನ್ ಡೇ ಅಥವಾ ಅಂಗಾಂಗ ದಿನಾಚರಣೆ ಅಂತ ಮಾಡ್ತೀವಿ. ಅದೇ ರೀತಿಯಾಗಿ ಇಂಟರ್ನ್ಯಾಷನಲ್ ಆರ್ಗನ್ ಡೊನೇಷನ್ ಡೇ ಕೂಡ ಇದೆ. ಇದು ಆಗಸ್ಟ್ 13ಕ್ಕೆ ನಾವು ಪ್ರತಿ ವರ್ಷ ಮಾಡ್ಕೊಂತೀವಿ. 3ನೇ ತಾರೀಕು 13 ಆಗಸ್ಟ್ 13 ನಮ್ದು ನ್ಯಾಷನಲ್ ಆರ್ಗನ್ ಡೊನೇಷನ್ ಡೇ ಆಗಸ್ಟ್ 3. ಓಕೆ. ಇಂಟರ್ನ್ಯಾಷನಲ್ ಆರ್ಗನ್ ಡೊನೇಷನ್ ಡೇ ಬಂದ್ಬಿಟ್ಟು ಆಗಸ್ಟ್ 13ನೇ ತಾರೀಕು. ಸೊ ಈಗ ನಾವೇನು ಅರ್ಥ ಮಾಡ್ಕೋಬೇಕಂತಂದ್ರೆ ಅಂಗಾಂಗ ದಿನಾಚರಣೆ ಯಾಕೆ ಬಂತು ಅಂತ ನೀವು ಪ್ರಶ್ನೆ ಕೇಳಿದ್ರಿ. ಸೊ ಅದಕ್ಕೆ ನಾವು ಬ್ಯಾಕ್ ಗ್ರೌಂಡ್ ನೋಡಕ್ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ತುಂಬಾ ರೀಸೆಂಟ್ ಆಗಿ ಈಗ ಒಂದು ಲಾಸ್ಟ್ ಒಂದು 5 ವರ್ಷ ಅಥವಾ ಒಂದು 10 ವರ್ಷ ನೀವು ನೋಡ್ಕೊಂಡ್ರೆ ನಮ್ಮ ಜನರು ಆರ್ಗನ್ ಫೇಲ್ಯೂರ್ ಇಂಥ ತುಂಬಾ ಕಂಡು ಬರ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ಡಯಾಲಿಸಿಸ್ಗೆ ದಿನಕ್ಕೆ ಒಂದು ಡೈಲಿ ಒಂದು 3-4 ಜನ ಆಡ್ ಆಗ್ತಾ ಇರ್ತಾರೆ ಒಂದೊಂದು ಊರೊಳಗೆ. ದೇಶದಲ್ಲಿ ಪರ್ 1000 3-4 ಜನ ಇದ್ದಾರೆ. ಅಂದ್ರೆ 1,000 ಪಾಪ್ಯುಲೇಷನ್ಗೆ 3 ಮಂದಿ ಕಂಪಲ್ಸರಿ ಡಯಾಲಿಸಿಸ್ ಅಂತ ಅಲ್ಲಲ್ಲ, ಎವ್ರಿ ಡೇ ದೇ ಆರ್ ಗೆಟಿಂಗ್ ಆಡೆಡ್. ಸೊ ಇದು ಯಾಕೆ ಆಗ್ತಿದೆ ಅಂತ ನಾವು ವಿಚಾರ ಮಾಡ್ಬೇಕು. ಸೊ ಒಂದು ನಮ್ದು ಲೈಫ್ ಸ್ಟೈಲ್ ಹ್ಯಾಬಿಟ್ಸ್. ಯಾಕಂದ್ರೆ ಈಗ ನೀವು ರೆಗ್ಯುಲರ್ ಆಗಿ ನೋಡ್ತಾ ಇದ್ರೆ ಮೊದ್ಲಿನ ಜನರು ತುಂಬಾ ಫಿಸಿಕಲಿ ಆಕ್ಟಿವ್ ಇದ್ರು. ಯಾರ ಹತ್ರ ವೆಹಿಕಲ್ ಇರ್ತಿರ್ಲಿಲ್ಲ, ಎಲ್ಲರೂ ತೋಟಕ್ಕೆ ಹೋಗ್ತಿದ್ರು, ಕೆಲಸ ಮಾಡ್ತಿದ್ರು. ಈಗ ನಾವ್ ಹೆಂಗಾಗಿವೆ ಅಂದ್ರೆ ಸೆಡೆಂಟ್ರಿ ಲೈಫ್ ಸ್ಟೈಲ್. ಅಂದ್ರೆ ನಾವೇ ಡಾಕ್ಟ್ರು, ನಾವು ನಡೆದಾಗೋದು ಕಡಿಮೆ ಆಗ್ಬಿಡುತ್ತೆ. ಒಂದು ಆಪರೇಷನ್ ಥಿಯೇಟರ್ ನಿಲ್ತೀವಿ, ಇಲ್ಲ OPD ಕುತ್ಕೊಂತೀವಿ. ಸೊ ಅದರಿಂದ ಏನಾಗುತ್ತೆ, ನಮ್ ಫಿಸಿಕಲ್ ಆಕ್ಟಿವಿಟಿ ಅನ್ನೋದು ಕಡಿಮೆ ಆಗ್ಬಿಡುತ್ತೆ. ಇದರಿಂದ ನಮ್ಗೆ ತುಂಬಾ ಸ್ಟ್ರೆಸ್ ಆಗುತ್ತೆ, ಆಮೇಲೆ ಡಯಾಬಿಟೀಸ್ ಆಗುತ್ತೆ. ಇದನ್ನ ನಾವು ಕಂಟ್ರೋಲ್ ಅಲ್ಲಿ ಇಟ್ಕೊಳ್ದೇ ಇದ್ರೆ ಅವಾಗ ಏನಾಗ್ತದೆ ಅಂದ್ರೆ ಆರ್ಗನ್ಸ್ ಫೇಲ್ ಆಗಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಇದನ್ನ ಅವೇರ್ನೆಸ್ ಇದರಿಂದ ಏನಾಗಿದೆ ಅಂದ್ರೆ ಜನರಿಗೆ ಅಂಗಾಂಗ ಬೇಕಾಗಿರೋ ತುಂಬಾ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಆರ್ಗನ್ ರಿಕ್ವೈರ್ಮೆಂಟ್ ಇರೋದು ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ದಾನಿಗಳು ತುಂಬಾ ಕಡಿಮೆ ಆಗ್ಬಿಟ್ಟಿದ್ದಾರೆ. ಈಗ ಕಿಡ್ನಿದ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ನಮ್ ದೇಶದಲ್ಲಿ ರಿಜಿಸ್ಟರ್ಡ್ ಅಂದ್ರೆ ನಮ್ದು ಗೌರ್ಮೆಂಟ್ ರಿಜಿಸ್ಟ್ರಿಯಲ್ಲಿ ರಿಜಿಸ್ಟರ್ ಆಗಿದ್ದ ಪೇಷಂಟ್ ಸುಮಾರು 2 ಲಕ್ಷ ಇದ್ದಾರೆ. ಅಂದ್ರೆ ಕಿಡ್ನಿ ಫೇಲ್ಯೂರ್ ಆಗಿ ಡಯಾಲಿಸಿಸ್ ಮೇಲೆ ಇರೋ ಪಾಪ್ಯುಲೇಷನ್ 2 ಲಕ್ಷದವರೆಗೂ ಇದ್ದಾರೆ. ಇದು ಬೆಡ್ ಮೇಲೆ. ಹಾ ಸರ್, ಡಯಾಲಿಸಿಸ್ ರೆಗ್ಯುಲರ್ ಅದು ಗೌರ್ಮೆಂಟ್ ಹಾಸ್ಪಿಟಲ್. ಯಾಕಂದ್ರೆ ಪ್ರೈವೇಟ್ ಅಲ್ಲಿ ಯಾರಿದ್ರೆ ಲೆಕ್ಕ ಸಿಗಲ್ಲ. ಸೊ ಆದ್ರೆ ವರ್ಷಕ್ಕಾಗೋದು 13,000 14,000 ಅಷ್ಟೇ ಕಿಡ್ನಿ. ಅಂದ್ರೆ ಗ್ಯಾಪ್ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಸೊ ಈ ಗ್ಯಾಪ್ ಅನ್ನ ನಾವು ಕರ್ಟೇಲ್ ಮಾಡಕ್ಕೆ ಅಥವಾ ಗ್ಯಾಪ್ ಅನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಅಂಗಾಂಗ ದಾನ ದಿನಾಚರಣೆಯನ್ನು ಒಂದು ವ್ಯವಸ್ಥೆ ಬಂದಿದೆ. ಯಾಕಂದ್ರೆ ಜನರಿಗೆ ಒಂದು ಅವೇರ್ನೆಸ್ ಬರ್ಬೇಕು, ಗೊತ್ತಾಗ್ಬೇಕು, ಜನರಿಗೆ ಗೊತ್ತಾಗ್ಬೇಕು ಈ ರಿಕ್ವೈರ್ಮೆಂಟ್ ಇದೆ, ಹಿಂಗಿದೆ ಅಂತ. ಸೊ ಅದ್ರ ಕುರಿತು ಜನರಿಗೆ ಒಂದು ಮಾಹಿತಿ ಕೊಡಕ್ಕೆ, ಅವೇರ್ನೆಸ್ ಕೊಡಕ್ಕೆ ನಾವು ಇದು ಅಂಗಾಂಗ ದಾನ ದಿನಾಚರಣೆ ಅನ್ನೋದೊಂದು ಸೆಲೆಬ್ರೇಷನ್ ಮಾಡೋದೊಂದು ಬಂದಿದೆ ಈಗ. ಓಕೆ ಸರ್, ಇವಾಗ ಜನರಿಗೆ ರಕ್ತದಾನ ಗೊತ್ತು. ರಕ್ತದಾನ ಮಾಡ್ಬೇಕಾದ್ರೆ ಅವರು ಸೋಯಿಚಿಂದ ಹೋಗ್ತಾರ, ಅವ್ರಿಗೆ ಏನೇನು ಪ್ರೊಸೀಜರ್ ಎಲ್ಲ ಗೊತ್ತಿರ್ತಾವ. ಅಂಗಾಂಗಗಳನ್ನು ದಾನ ಮಾಡುವಂತ ವ್ಯಕ್ತಿಗಳು ಇರ್ಬೋದು, ದಾನಿಗಳು ಇರ್ಬೋದು, ಇಲ್ಲ ಅನ್ನಂಗಿಲ್ಲ. ಯಾಕಂತಂದ್ರೆ ಒಬ್ಬರಿಗೆ ಯಾರೋ ಒಬ್ಬರಿಗೆ ಬೆಡ್ ಇದ್ದಾಗ ಅಥವಾ ಅವ್ರ ರಿಲೇಷನ್ಗೆ ಯಾರಿಗೋ ಕಿಡ್ನಿ ಪ್ರಾಬ್ಲಮ್ ಇದ್ದಾಗ ಅವರಿಗೆ ಅಂಗ ದಾನ ಮಾಡಕ್ ರೆಡಿ ಇರ್ತದೆ. ಬಟ್ ಈ ಪ್ರೊಸೀಜರ್ ಅಂತ ಏನಿದೆಯಲ್ಲ, ಈ ಪ್ರೊಸೀಜರ್ ಬಗ್ಗೆ ಅವ್ರಿಗೆ ಅವೇರ್ನೆಸ್ ಬೇಕಲ್ಲ.
ಈ ಅವೇರ್ನೆಸ್ ಬರೋಕ್ಕಾದ್ರೆ ನೀವು ಯಾವ ರೀತಿಯಾಗಿ ಕನ್ವಿನ್ಸ್ ಮಾಡ್ತೀರಿ, ಯಾವ ರೀತಿಯಾಗಿ ಅವರಿಗೆ? ಸರ್, ಈಗ ನಿಮ್ಗಾಗ್ಲೇ ಗೊತ್ತಿರ್ಬೋದು, ನಾವು ಈಗ ಹುಲ್ಕೋಟಿ ನಮ್ಮ ಗ್ರಾಮೀಣ ಭಾಗದಲ್ಲಿ KH ಪಾಟೀಲ್ ಆಸ್ಪತ್ರೆಯಲ್ಲಿ ಕಿಡ್ನಿ ಕಸಿ ಶುರು ಮಾಡ್ಕೊಂಡಿದ್ದೀವಿ. ಇದು ದೇಶದಲ್ಲೇ ಮೊದಲ ಬಾರಿಗೆ ಗ್ರಾಮೀಣ ಭಾಗದಲ್ಲಿ ಒಂದು ಗ್ರಾಮಾಂತರ ಭಾಗದಾಗಿಂದ, ಗ್ರಾಮಾಂತರ ಇಡೀ ದೇಶದಾಗ ಎಲ್ಲಿರ್ಲಿಲ್ಲ ಸರ್. ಸೊ ಇದು ಕೂಡ ನಾವು ಸ್ಟಾರ್ಟ್ ಮಾಡ್ಬೇಕಂತಂದ್ರೆ ತುಂಬಾ ಬ್ಯಾಕ್ ಗ್ರೌಂಡ್ ಆಗಿ ವರ್ಕ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾನೇ ಕಲಿಯುವಾಗ, ಒಂದು ನಿಮ್ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಪೋಸ್ಟ್ ಗ್ರಾಜುಯೇಷನ್ ಕಲಿಯುವಾಗ ಒಂದು ಪೇಷಂಟ್ ಬಂದ್ರೆ 10-20 ಜನ ಬಂದಿದ್ರು ಅವ್ರ ಜೊತೆ, ಆಕ್ಸಿಡೆಂಟ್ ಆಗಿ ಬಂದಿದ್ರು. ಇದೊಂದು ಸುಮಾರು ಒಂದು 10-12 ವರ್ಷದ ಹಿಂದಿನ ಕತೆ ಇದು. ಪೇಷಂಟ್ ತುಂಬಾ ರಕ್ತ ಕಳ್ಕೊಂಡ್ಬಿಟ್ಟಿದ್ರು. ನಾವು ಜನರು ಇಲ್ಲ ಹೆಂಗಾರ ಮಾಡಿ ಕಾಪಾಡಿ ಏನ್ ಮಾಡಿ ಅಂತ ಹೇಳ್ತಾ ಇದ್ರು. ಇಲ್ಲ, ರಕ್ತ ಬೇಕು, ನೀವೊಬ್ರು ರಕ್ತ ದಾನ ಮಾಡಿ ಅಂತ ಕೇಳಿದ್ವಿ ನಾವು. ನಾನು ಅಷ್ಟು ಹೇಳಿ ವಾಪಸ್ ನೋಡೋಷ್ಟೊತ್ತಿಗೆ ಒಬ್ರು ಇಲ್ಲ ಪೇಷಂಟ್ ಜೊತೆ ರಕ್ತ ದಾನ ಮಾಡೋದು. ಅಂದ್ರೆ ಜನರು ಅಷ್ಟೊಂದು ಹೆದರ್ಕೊಂಡ್ಬಿಟ್ಟಿದ್ರು ರಕ್ತ ದಾನ ಮಾಡೋದ್ರ ಬಗ್ಗೆ. ಬಟ್ ನೀವ್ ಹೇಳ್ದಂಗೆ ಈಗ ತುಂಬಾ ಇವ್ಲ್ಯೂಷನ್ ಆಗಿದೆ, ಜನರಿಗೆ ಅವೇರ್ನೆಸ್ ಬಂದಿದೆ, ರಕ್ತದಾನ ಮಾಡೋದ್ರಿಂದ ಒಳ್ಳೇದಂತ ಗೊತ್ತಾಗಿದೆ. ಈಗ ಇನ್ಫ್ಯಾಕ್ಟ್ ಎಲ್ಲಾ ಊರಲ್ಲಿ ಒಂದ್ ತಿಂಗಳಿಗೊಂದು 3-4 ಡೊನೇಷನ್ ಕ್ಯಾಂಪ್ಸ್. ಹೈಪರ್ ಟೆನ್ಷನ್ ಎಲ್ಲ ಕಂಟ್ರೋಲ್ ಮಾಡುವಂತ ಕೆಪಾಸಿಟಿ ಇರ್ತದೆ. ಹೌದು. ಆಮೇಲೆ ನಮ್ದು ಅದೇ ಬ್ಲಡ್ ಸೆಲ್ಸ್, ಹಿಮೋಗ್ಲೋಬಿನ್, ಸೊ ಅದೆಲ್ಲ ಇದೆ. ಅದನ್ನ ನಾವ್ ಏನಾಗಿದೆ ಅಂದ್ರೆ ನಾವು ಮಾತಾಡಿ 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 ಜನರಿಗೆ, ಈಗ ವೈದ್ಯರೆಲ್ಲ ಹೇಳ್ಕೊಂಡು ಜನರಿಗೆ ಅದೊಂದ್ರ ಬಗ್ಗೆ ಒಂದು ಧೈರ್ಯ ಬಂದಿದೆ. ನಾವು ರಕ್ತದಾನ ಮಾಡಿದ್ರೆ ನಮ್ಗೆ ಒಳ್ಳೇದಾಗುತ್ತೆ ಅಂತ. ಅದೇ ರೀತಿಯಾಗಿ ನಾವು ಈಗ ಅಂಗಾಂಗ ದಾನ ಮಾಡೋದ್ರ ಬಗ್ಗೆ ಈಗ ಫಸ್ಟ್ ಹೆದರ್ಕೊಂತಿದ್ರು. ಈಗ ನಾನು ಎಕ್ಸಾಂಪಲ್ ಯಾಕೆ ನಮ್ದು ಹುಲ್ಕೋಟಿ ಆಸ್ಪತ್ರೆ ಕೊಟ್ಟನೆ ಅಂದ್ರೆ, ಫಸ್ಟ್ ಟೈಮ್ ನಾವು ಒಂದು ಕಿಡ್ನಿ ಕಸಿ ಮಾಡಿದ್ದು ಲಿವಿಂಗ್ ಡೋನರ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ. ಅಂಗಾಂಗ ದಾನ 2 ರೀತಿ ಬರ್ತವೆ. ಒಂದು ಲಿವಿಂಗ್ ಡೋನರ್ ಟ್ರಾನ್ಸ್ಪ್ಲಾಂಟ್ ಅಂತ ಬಂದ್ಬಿಟ್ಟು, ಇನ್ನೊಂದು ಕೆಡವರ್ ಡೋನರ್ ಅಂದ್ರೆ ಜೀವ ಅಂದ್ರೆ ದೇಹಾಂತ ಆದ್ಮೇಲೆ. 2 ಪ್ರಕಾರ. ಒಂದು ಜೀವಂತಿದ್ದಾಗ, ಮೃತ್ಯು ಆದ್ಮೇಲೆ. ಸೊ ಜೀವಂತಿದ್ದಾಗನು ಈಗ ಹೆದರ್ಕೊಂತಾರ ಮಂದಿ. ಈಗ ಫಾರ್ ಎಕ್ಸಾಂಪಲ್ ಗೊತ್ತಿರಂಗಿಲ್ಲ, ಒಂದ್ ಕಿಡ್ನಿ ಕೊಟ್ರೆ ನಾವು ವೀಕ್ ಹಾಕಿನ ಅನ್ನೋದೊಂದು ಫೀಲಿಂಗ್ ಇರ್ತೈತಿ. ಅದಕ್ಕೆ ನಾವು ಅವ್ರಿಗೆ ತಿಳಿಸಿ ಹೇಳ್ತೀವಿ. ಫಸ್ಟ್ ಟೈಮ್ ಮಾಡುವಾಗ ತುಂಬಾ ಪ್ರಶ್ನೆಗಳು ಬರ್ತವೆ, ಪಾಪ ಅವ್ರಿಗೂ ಕೂಡ ಕಲ್ತಿರಲ್ಲ, ಅವೇರ್ನೆಸ್ ಇರಲ್ಲ. ಬಟ್ ಅವ್ರಿಗೆಲ್ಲ ತಿಳಿಸಿ ಹೇಳಿದ್ವಿ ನಾವು, ಒಂದ್ ಕಿಡ್ನಿ ಕೊಡೋದ್ರಿಂದ ಏನೂ ತೊಂದರೆ ಆಗಲ್ಲ ತಮ್ಗೆ. ಅವ್ರ ತಾಯಿನೇ ಕೊಟ್ರು ಮಗನ್ಗೆ, ಆ ಪೇಷಂಟ್ ತಾಯಿನೂ ಚೆನ್ನಾಗಿದ್ದಾರೆ, ಆ ಪೇಷಂಟ್ ಚೆನ್ನಾಗಿದ್ದಾರೆ. ಸೊ ಅಂಗಾಂಗ ದಾನದ ಬಗ್ಗೆ ನಾವು ಅವ್ರಿಗೆ ಪೂರ್ತಿ ಮಾಹಿತಿ ಕೊಟ್ವಿ. ಅವ್ರು 2-3 ದಿನದಾಗ ಡಿಸ್ಚಾರ್ಜ್ ಆದ್ರು. ಈಗ ಅವ್ರು ದಿನನಿತ್ಯ ಚಟುವಟಿಕೆಗಳನ್ನು ಮಾಡ್ತಿದ್ದಾರೆ. ಎಲ್ಲ ದೇ ಕ್ಯಾನ್ ಡೂ ವಾಟ್ ಎವರ್ ದೇ ವಾಂಟ್, ಅದರಲ್ಲಿ ಏನೂ ಪ್ರಶ್ನೆ ಇಲ್ಲ. ಆಮೇಲೆ ಅವ್ರಿಗೆ ಅಂಗಾಂಗ ದಾನ ಮಾಡೋದ್ರಿಂದ ಅವ್ರ ಆರೋಗ್ಯಕ್ಕೆ ಏನು ಹಾನಿಕಾರ ಆಗಲ್ಲ ಅಂತ ಹೇಳಿ ನಾವು ಮೊದಲೇ ಟೆಸ್ಟ್ ಮಾಡ್ಕೊಂಡು ಮಾಡ್ಬೇಕು. ಸೊ ಅದನ್ನೆಲ್ಲ ನೋಡ್ಕೊಂಡು ಮಾಡಿದ್ರೆ ನಾವು ಜೀವಂತಿದ್ದಾಗ ಏನೇನ್ ಕೊಡ್ಬೋದು ಅನ್ನೋದು ನೆಕ್ಸ್ಟ್ ಪ್ರಶ್ನೆ ಬರುತ್ತೆ, ಯಾವ ಅಂಗಾಂಗ ಕೊಡ್ಬೋದು ಅಂತ ಹೇಳಿ. ಸೊ ಒಂದ್ ಬಂದ್ಬಿಟ್ಟು ಕಿಡ್ನಿ, ಈಗಾಗಲೇ ಮಾತಾಡ್ದಂಗೆ ಒಂದ್ ಮನುಷ್ಯನಿಗೆ ತಮ್ಗೆ ಗೊತ್ತಿದ್ದಂಗೆ 2 ಕಿಡ್ನಿ ಇರ್ತವೆ, 2 ನಮ್ಮ ಲೆಫ್ಟ್ ರೈಟ್ ಇರ್ತವೆ. ಸೊ ನಾವು ಸಾಧಾರಣವಾಗಿ 2 ಕಿಡ್ನಿ ಕೆಲಸ ಚೆನ್ನಾಗಿ ಮಾಡ್ತಿದೆ. ಆಮೇಲೆ ಯಾರು ದಾನಿ ಇರ್ತಾರಲ್ಲ, ಅವ್ರಿಗೇನಾದ್ರು ಡಯಾಬಿಟಿಸ್ ಇಲ್ಲ, ಹೈಪರ್ ಟೆನ್ಷನ್ ಇಲ್ಲ ಅಂದ್ರೆ ಅವ್ರ ಜೀವನಮಾನದಲ್ಲಿ ಅವ್ರಿಗೆ ಕಿಡ್ನಿ ಫೇಲ್ಯೂರ್ ಆಗೋದು ಅಥವಾ ಅವ್ರಿಗೆ ಕಿಡ್ನಿ ಇಂತ ತೊಂದರೆ ಬರೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಸೊ ಅದನ್ನ ನಾವು ಅವ್ರಿಗೆಲ್ಲ ತಿಳಿಸಿ ಹೇಳಿ ಎಕ್ಸ್ಪ್ಲೇನ್ ಮಾಡಿದ್ರೆ ಒಂದ್ ಕಿಡ್ನಿ ಕೊಡ್ಬೋದು. ಇನ್ನೊಂದು ಕಿಡ್ನಿ ಇದ್ರೆ ಅವರು ರೆಸ್ಟ್ ಆಫ್ ದೇರ್ ಲೈಫ್ ಚೆನ್ನಾಗೇ ಇಟ್ಕೋಬಹುದು. ಸರ್, ಈಗ ಎಕ್ಸಾಂಪಲ್, ಈಗ ಡಯಾಬಿಟಿಕ್ ಕೇಸ್ ಇರ್ತದೆ. ಈಗ ಸೆಕೆಂಡ್ ಡಯಾಬಿಟಿಕ್ ಇದ್ದಾಗ ಕಿಡ್ನಿ ಫೇಲ್ಯೂರ್ ಆಗುತ್ತಂತ ಒಂದು ಪ್ರಾಬ್ಲಮ್ ಇರ್ತದೆ, ಎಲ್ಲ ಒಂದು ಅವೇರ್ನೆಸ್ ಇದೆ ಇರ್ತದೆ. ಡಯಾಬಿಟಿಸ್ ಇದ್ರೆ ಡಯಾಬಿಟಿಕ್ ಇದ್ದಾಗ ಕಿಡ್ನಿ ಫೇಲ್ ಆಗುತ್ತೆ ಅಂತ ಒಂದು. ಇನ್ ಕೇಸ್ ಡಯಾಬಿಟಿಕ್ ಕಿಡ್ನಿ ಫೇಲ್ ಆಯ್ತು, ಅವ್ರ ಮಗ ಸಣ್ಣವಿರ್ತಾರ ಅಥವಾ ಒಂದು ಏಜ್ ಲಿಮಿಟ್ ಒಳಗಿದ್ದಾಗ ನೀವು ಅವ್ರ ಮಗ ಕೊಡಕ್ ರೆಡಿ ಇದ್ದಾಗ ಏಜ್ ಲಿಮಿಟ್ ಕನ್ಸಿಡರ್ ಮಾಡ್ತೀರೋ ಅಥವಾ ಏಜ್ ಲಿಮಿಟ್ ಇರೋದಿಲ್ಲ, ಯಾವಾಗ ತಗೋಬಹುದು ಅಥವಾ ಸೈಜು ಅಥವಾ ಅವ್ರ ಏಜ್ ಪ್ರಕಾರ? ಅಂದ್ರೆ ಏಜ್ ಲಿಮಿಟ್ ಕೊಡಲಿಕ್ಕೆ ಈಗ ಅವರು ನಾವು ಯೂಶಲಿ ಸರ್ ಒಂದು 20 ವರ್ಷ ಆದ್ರೂ ಆಗಿರ್ಬೇಕಂತ, ಮಿನಿಮಮ್ 20 ವರ್ಷ. ಅಂದ್ರೆ ಅದಕ್ಕಿಂತ ಚಿಕ್ಕವರ ಅವ್ರದಿನ್ನು ಬೆಳವಣಿಗೆ ಆಗ್ತಿರುತ್ತೆ. ಸೊ ಆರ್ಗನ್ ಡೊನೇಷನ್ಗೆ ಟೆಕ್ನಿಕಲಿ ನಾವು ಕೊಡ್ಬೋದು. ಬಟ್ ಇನ್ನೊಂದು ರೀತಿಯಾಗಿ ಯೋಚನೆ ಮಾಡ್ಬೇಕಾಗ್ತದೆ. ಈಗ ಫಾರ್ ಎಕ್ಸಾಂಪಲ್ ಏನು ಪ್ರೊಸೀಜರ್ ಯೂಸ್ ಮಾಡ್ತೀವಿ ಸರ್ ನೀವು? ಪ್ರೊಸೀಜರ್ ಅಂದ್ರೆ ಈಗ ಅವರು ತಂದೆಯವರಿಗೆ ಕಿಡ್ನಿ ಫೇಲ್ ಆಗಿತ್ತು, ಮಗ ಕೊಡಕ್ ರೆಡಿ ಇದ್ದ, ಅವ್ನಿಗೆ ವಯಸ್ಸು 23. ಸೊ ಅವ್ರಿಗೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಫಸ್ಟ್ ಇನಿಷಿಯಲ್ ಬ್ಲಡ್ ಟೆಸ್ಟ್ ಮಾಡ್ತೀವಿ. ಅಂದ್ರೆ ಬ್ಲಡ್ ಗ್ರೂಪ್ ಸೇಮ್ ಇದೆ ಅಂತ ಚೆಕ್ ಮಾಡ್ತೀವಿ. ಅದಾದ್ಮೇಲೆ ಅವ್ರದೆಲ್ಲ ಟೆಸ್ಟ್ಗಳೆಲ್ಲ ಇದಾವೆ ನೋಡ್ತೀವಿ. ಅಂದ್ರೆ ಬೇಸಿಕ್ ಇವರು ಮಾಡಿಸ್ಕೊಳ್ಳಿಕ್ಕೆ ಗಟ್ಟಿ ಇದಾರೆ ಅಂತ ನೋಡ್ತೀವಿ, ಇವ್ರು ಕೊಡ್ಲಿಕ್ಕೆ ಗಟ್ಟಿ ಇದಾರೆ ಅಂತ ನೋಡ್ತೀವಿ. ಒಬ್ರು ದಾನಿ ಇದಾರೆ, ಒಬ್ರು ತಗೊಳ್ಳೋರು ಇದಾರೆ. ಸೊ ಅವ್ರಿಬ್ರದ್ದು
ಹೆಲ್ತ್ ಚೆನ್ನಾಗಿದೆ ಅಂತ ಕನ್ಫರ್ಮ್ ಆದ್ಮೇಲೆ ನಾವು ಇನ್ನೊಂದು ಸ್ಪೆಷಲ್ ಟೆಸ್ಟ್ ಮಾಡ್ತೀವಿ. ಇದು ಕ್ರಾಸ್ ಮ್ಯಾಚಿಂಗ್ ಅಂತ ಹೇಳ್ತೀವಿ ನಾವು. CDC ಕ್ರಾಸ್ ಮ್ಯಾಚ್, ಫ್ಲೋ ಸೈಟೋಮೆಟ್ರಿ. ಅಂದ್ರೆ ಅವು ಏನ್ ಮಾಡ್ತಾವೆ ಅಂದ್ರೆ ಇವ್ರಿಬ್ಬರಿಗೂ ಕೆಂಪು ರಕ್ತ ಬಿಟ್ಟು ಬೆಳೆ ರಕ್ತದ ಅಂಶ ಅಂತ ಇರುತ್ತೆ, ಅವು ಎರಡೂ ಹೊಂದ್ಕೊಂತಾವ ಇಲ್ಲ ಅಂತ ಚೆಕ್ ಮಾಡ್ಬೇಕು ಸರ್. ಸೊ ಅದ್ರಲ್ಲಿ ಏನಾದ್ರೂ ತೊಂದರೆ ಬಂತು ಅಂದ್ರೆ ನಾವು ಯೂಶಲಿ ಅದನ್ನ ಅವಾಯ್ಡ್ ಮಾಡ್ತೀವಿ. ಯಾಕಂದ್ರೆ ಹಾಕಿದ್ಮೇಲೆ ಕಿಡ್ನಿ ಕೆಲಸ ಮಾಡೋದು ಬಂದಾಗ್ಬಿಡುತ್ತೆ. ಯಾಕಂದ್ರೆ ಯೂಶಲಿ ಬೈ ಡಿಫಾಲ್ಟ್ ಏನಾಗುತ್ತಂದ್ರೆ ನಮ್ಮ ಶರೀರ, ಈಗ ಫಾರ್ ಎಕ್ಸಾಂಪಲ್ ನನ್ನ ಶರೀರಕ್ಕೆ ಬೇರೆ ಹೊರಗಿಂದ ಏನಾದ್ರು ಹಾಕಿದ್ರೆ ಅದನ್ನ ನಾವು ಹೊರಗೆ ಹಾಕಕ್ ಪ್ರಯತ್ನ ಮಾಡ್ತೀವಿ. ದಟ್ ಇಸ್ ಕಾಲ್ಡ್ ಆಸ್ ಇಮ್ಯುನಿಟಿ. ಸೊ ನಾವು ಈಗ ಆಗ್ಲೇ ಏನಾದ್ರು ಮೊದಲೇ ತೊಂದರೆ ಇದೆ ಅಂತಂದ್ರೆ ದೇರ್ ಇಸ್ ಮೋರ್ ಚಾನ್ಸ್ ದಟ್ ಅದನ್ನ ನಾವು ನಮ್ಮ ಶರೀರ ಆ ಪರ್ಟಿಕ್ಯುಲರ್ ಅಂಗಾಂಗವನ್ನು ನಮ್ಮ ದೇಹದಲ್ಲಿ ಕೆಲಸ ಮಾಡಕ್ ಬಿಡಂಗಿಲ್ಲ. ಸೊ ಇದು ಕ್ರಾಸ್ ಮ್ಯಾಚಿಂಗ್ ಅಂತ ಒಂದು ಮಾಡ್ತೀವಿ. ಇದಾದ್ಮೇಲೆ ನಾವೇನ್ ಮಾಡ್ತೀವಿ ಅಂದ್ರೆ ಎರಡೂ ಪೇಷಂಟ್ ನ ಸೈಮಲ್ಟೇನಿಯಸ್ ಆಗಿ ತಗೊಂತೀವಿ ಆಪರೇಷನ್, ಅಂದ್ರೆ ಆಪರೇಷನ್ ಮಾಡಕ್ ಹೋಗುವಾಗ ಎಲ್ಲ ಟೆಸ್ಟಿಂಗ್ ಎಲ್ಲ ಆಗಿ ರೆಡಿ ಮಾಡ್ತೀವಿ ಪ್ಲಸ್ ಕೊಡೋನ್ಗೆ. ಸೊ ಫಸ್ಟ್ ಏನ್ ಮಾಡ್ತೀವಿ, ಕೊಡೋನ್ ಫಸ್ಟ್ ಸ್ಟಾರ್ಟ್ ಮಾಡ್ತೀವಿ ನಾವು. ಯೂಶಲಿ ನಮ್ಮಲ್ಲಿ ನಾವು ಮಾಡ್ತಾ ಇರೋದು ಲ್ಯಾಪ್ರೋಸ್ಕೋಪಿ, ಅಡ್ವಾನ್ಸ್ ಟೆಕ್ನಾಲಜಿ ಸರ್. ಮೊದಲೆಲ್ಲ ಓಪನ್ ಮಾಡಿ ಮಾಡ್ತಿದ್ವಿ, ಈಗ ಹಾಕೋಂಗೆ ನಾವು ಲ್ಯಾಪ್ರೋಸ್ಕೋಪಿ ಮಾಡ್ತೀವಿ. ಸೊ ಬೇಸಿಕಲಿ ಏನಾಗುತ್ತೆ, ಅವ್ರಿಗೊಂದು ಚಿಕ್ಕ ಗಾಯ ಇರುತ್ತೆ ಅಷ್ಟೇ, ಕಿಡ್ನಿ ತೆಗಿಯಕ್ಕೆ ಒಂದು 8 ಸೆಂಟಿಮೀಟರ್ ಅಷ್ಟು ಗಾಯ ಇರುತ್ತೆ. ಅದನ್ನ ಬಿಟ್ಟರೆ ಒಂದು ಲ್ಯಾಪ್ರೋಸ್ಕೋಪಿ ಹಾಕುವಂಥದ್ದು ಒಂದು 3 ಹೋಲ್ ಇರ್ತವೆ. ಸೊ ಅದರಿಂದ ಅವ್ರದ್ದು ಕಿಡ್ನಿ ತೆಗೆದು ಅದನ್ನ ನಾವು ಹಾಕಿಸ್ಕೊಂಡಂಗೆ ತೊಗೊಂಡೋಗ್ತೀವಿ. ಸೊ ಇದು ತೆಗಿಯೋಷ್ಟೊತ್ತಿಗೆ ಅವ್ರು ರೆಡಿ ಆಗಿರ್ಬೇಕಲ್ಲ. ಸೊ ಅವಾಗ ನಾವು ಎಲ್ಲ ರಕ್ತನಾಳಗಳನ್ನು ಮೂತ್ರನಾಳಗಳನ್ನು ಜೋಡಿಸ್ಕೊಂಡು ಅದು ಆಪರೇಷನ್ ಮಾಡ್ತೀವಿ. ಸೊ ಯೂಶಲಿ ಎಲ್ಲ ಚೆನ್ನಾಗೇ ಇತ್ತು, ಈಗ ದಾನಿ ಕಿಡ್ನಿ ಎಲ್ಲ ಚೆನ್ನಾಗೇ ಇತ್ತು, ಎಲ್ಲ ಇತ್ತಂದ್ರೆ ನಾವು ರಕ್ತನಾಳ ಜೋಡಿಸಿದ ತಕ್ಷಣ ಮೂತ್ರ ಬರಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ದಿಸ್ ಇಸ್ ದ ಪ್ರೊಸೀಜರ್. ಯೂರಿನ್ ಪಾಸ್ ಆಗ್ಬಿಡುತ್ತೆ. ಯೂರಿನ್ ಪಾಸ್ ಆಗಿ ಬರಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಇದು ಓಕೆ ಅಂದ್ರೆ ಕಂಡೀಷನ್ಸ್ ಓಕೆ. ಎಸ್, ಕಂಡೀಷನ್ ಕಿಡ್ನಿ ಹಾಕಿದ್ದು ಹೊಂದ್ಕೊಂಡೈತಪ್ಪ, ಎಲ್ಲ ಚಲೋ ಐತಿ ಅನ್ನೋದು ಒಂದು ಲೆಕ್ಕಾಚಾರ. ಸೊ ದಿಸ್ ಈಸ್ ಹೌ ದ ಪ್ರೊಸೀಜರ್ ಇಸ್. ಈಗ ಇದು ಜೀವಂತಿದ್ದಾಗ ಕಸಿ ಮಾಡುವಾಗ. ಸೊ ಜೀವಂತಿದ್ದಾಗ ಇದು ನಾವು ಈಗ ಮಾತಾಡ್ತಿರೋದು ಕಿಡ್ನಿ ಬಗ್ಗೆ. ಸೊ ಅದೇ ರೀತಿಯಾಗಿ ನಾವು ಲಿವರ್ ಕೂಡ ಮಾಡ್ಬೋದು. ಸೊ ಈಗ ನಿಮ್ ಪ್ರಶ್ನೆ ಬರ್ಬೋದು, ಲಿವರ್ ಒಂದೇ ಇದೆಲ್ಲ ಹೆಂಗ್ ಕೊಡ್ಬೋದಪ್ಪ? ಹೌದು, ಎಲ್ಲರೂ ಗೊತ್ತಿರೋ ಕಿಡ್ನಿ ಲಿವರ್ ದೇವರು ಒಂದು ಸ್ಪೆಷಲ್ ಇದನ್ನ ಕೊಟ್ಟ. ಅಂದ್ರೆ ಏನ್ ಕೊಟ್ರ ಅಂದ್ರೆ ಲಿವರ್ ನಾವು ಸ್ವಲ್ಪ ತೆಗೆದ್ವಿ ಅಂದ್ರೆ, ಒಂದು ಲಿವರ್ದ ಒಂದು ಭಾಗ ತೆಗೆದ್ವಿ ಅಂದ್ರೆ ಅದು ದಾನಿ ದೇಹದಲ್ಲಿ ತಾನಷ್ಟಕ್ಕೆ ತಾನ ಮತ್ತೆ ಬೆಳ್ಕೊಂಡ್ಬಿಡ್ತೈತಿ. ಆಮೇಲೆ ಯಾರಿಗೆ ಹಾಕ್ತಿರಲ್ಲ ಅದ್ರಲ್ಲೂ ರೀಜನರೇಷನ್ ಆಕೈತಿ. ಅದಕ್ಕೆ ನಾವು ಈಗ ಒಂದ್ಸಲ ಫ್ಯಾಟಿ ಲಿವರ್ 2 ಅಂತ ಏನಂಗ ಬರ್ತಾರೆ ಸರ್. ಅದ್ರೊಳಗೆ ಎರಡದ್ರೊಳಗೆ ಇರ್ತದ ಇದು ಗಾಲ್ ಬ್ಲಾಡರ್ ಅಂತ. ಗಾಲ್ ಬ್ಲಾಡರ್ ಬರಲ್ಲ ಸರ್. ಸೊ ಈಗ ಫ್ಯಾಟಿ ಲಿವರ್ ಬಂದ್ರೆ ಅದರಲ್ಲಿ ಗ್ರೇಡ್ಸ್ ಬರುತ್ತೆ. ಬಟ್ ಬೇಸಿಕಲಿ ಲಿವರ್ ಬಂದ್ಬಿಟ್ಟು ಲಿವರ್ ತೊಂದರೆ ಇದೆ ಇಲ್ಲ ಅಂತ ಫಸ್ಟ್ ಚೆಕ್ ಮಾಡ್ಬೇಕು ಪೇಷಂಟ್. ಈಗ ಅಂದ್ರೆ ದಾನಿಗಳು ಆಲ್ಕೋಹಾಲ್ ತಗೊಳ್ತಿದಾರ ಇಲ್ಲ, ಅಥವಾ ಅವ್ರಿಗೇನಾದ್ರು ಬಿಲಿರುಬಿನ್ ಎಲ್ಲ. ಏಜ್ ಲಿಮಿಟ್ ಸರ್? ಸರ್ ಅಗೇನ್ ನಾವು ಮೋರ್ ದೆನ್ 20-25 ಇಯರ್ಸ್. ಆಮೇಲೆ ವಯಸ್ಸು ಆದಷ್ಟು ನಾವು ಈಗ ಮೊದಲು ಲಿಮಿಟ್ ಇರ್ತಿತ್ತು ಯಾವ ಏಜಿಗೆ ನಾವು ಸ್ಟಾಪ್ ಮಾಡ್ಬೋದು ಅಂತ ಹೇಳಿ. ಈಗ ವಿ ಆರ್ ಪುಷಿಂಗ್ ದ ಬೌಂಡ್ರೀಸ್. ಯಾಕಂದ್ರೆ ನಮ್ದು ರಿಕ್ವೈರ್ಮೆಂಟ್ ಮತ್ತೆ ಸಪ್ಲೈ ಏನ್ ಗ್ಯಾಪ್ ಜಾಸ್ತಿ ಆಗ್ಬಿಟ್ಟಿದೆಯಲ್ಲ. ಸೊ ನಾವು ಪ್ರಯತ್ನ ಮಾಡ್ತಿದೀವಿ ಆದಷ್ಟು. ಈಗ ನಾವು ಮೊನ್ನೆ ಮಾಡಿದ್ದು 67 ವರ್ಷ, ಮೊದಲು 60 ವರ್ಷದ ನಂತರ ಬೇಡ ಅಂತಿತ್ತು, ಈಗ 67 ವರ್ಷ. ಈಗ ಕೆಲವು ಟೈಮ್ 70-75 ವರ್ಷದವ್ರದ್ದು ಮಾಡಿರ್ತೀವಿ. ಲಿವರ್ ಟ್ರಾನ್ಸ್ಫರ್ ಅಲ್ಲ, ತೆಗಿಯೋದು ದಾನಿ ಇದೆ. ಯಾಕಂದ್ರೆ ಏನಕ್ಕೈತಿ, ಈಗ ನಮ್ಮ ಶರೀರ ಕೂಡ ಒಂದು ಗಾಡಿ ಇದ್ದಂಗೆ, ವೆಹಿಕಲ್ ಇದ್ದಂಗೆ. ಹಳೇದಾದಂಗ ರಿಪೇರ್ಗಳು ಜಾಸ್ತಿ ಬರ್ಕೊಂಡು. ಸೊ ಹಿಂಗ ಅದಕ್ಕೆ ನಾವು ಹಳೆಯವಾಗಿದ್ದು ಆರ್ಗನ್ಸ್ ನ ಸ್ವಲ್ಪ ವೀಕ್ ಹಾಕೊಂತ ಹೋಗ್ತಿರ್ತೀವಿ. ಸೊ ಆ ರೀತಿಯಾಗಿ ನಾವು ವಯಸ್ಸಾದವ್ರನ್ನ ಅವಾಯ್ಡ್ ಮಾಡ್ತೀವಿ. ಬಟ್ ವಯಸ್ಸಾದಾಗ ಅವರಿಗೆ ಶುಗರ್, BP ಅಂದ್ರೆ ಕೇಸ್ ಟು ಕೇಸ್ ಬೇಸಿಸ್ ಡಿಸೈಡ್ ಮಾಡ್ತೀವಿ. ಈಗ ಶುಗರ್ ಇಲ್ಲ, BP ಇಲ್ಲ ಅಂದ್ರೆ ತಗೊಳಕ್ ಪ್ರಯತ್ನ ಮಾಡ್ತೀವಿ. ಇದೇ ಅಂದ್ರೆ ಅವಾಯ್ಡ್ ಮಾಡ್ತೀವಿ. ಸೊ ಈ ರೀತಿಯಾಗಿ ನಾವು ಮುಂದುವರಿತೀವಿ. ಸರ್, ಈಗ ಅವರು ಈಗ ಒಂದು ಆರ್ಗನ್ ಬೇರೆದವರಿಗೆ ನಾನು ಕೊಡಕ್ಕೆ ರೆಡಿ ಇದೆ ಅಂತಂದಾಗ, ಈಗ ಲಿವರು ಮತ್ತು ಕಿಡ್ನಿ ಮತ್ತು ಇವು ಹಾರ್ಟ್ ಒಂದು ಬಿಟ್ಟು ಬೇರೆ ಯಾವ್ಯಾವ ಆರ್ಗನ್ ನೀವು ಅದನ್ನ ಅಂಗಾಂಗಗಳನ್ನ ದಾನ ಮಾಡಕ್ಕೆ ನೀವು ಹೇಳ್ತೀರಿ? ಸರ್, ಈಗ ನಾವು ಜಸ್ಟ್ ಚರ್ಚೆ ಮಾಡಿದ್ದು ಲಿವಿಂಗ್ ಡೋನರ್, ಒಂದು ಲಿವರು, ಒಂದು ಕಿಡ್ನಿ. ಸೊ ಈಗ ನೆಕ್ಸ್ಟ್ ನಾವು ಬಂದ್ಬಿಟ್ಟು ಮೃತ್ಯು ಆದ್ಮೇಲೆ ಒಂದು ವ್ಯಕ್ತಿ ಸತ್ ನಂತರ ಯಾವ ಅಂಗಗಳನ್ನು ಕೊಡ್ಬೋದು ಅಂತ ಹೇಳಿ. ಸೊ ಅದಕ್ಕಿಂತ ಮುಂಚಿತವಾಗಿ ಒಂದ್ 2 ಮಾತು ಮೃತ್ಯು ಬಗ್ಗೆ ಹೇಳ್ತೀನಿ. ಸೊ ಬೇಸಿಕಲಿ ನಮ್ದು ಜನರಲ್ ನೋಷನ್ ಏನಿದೆ ಅಂದ್ರೆ, ಜನರದ್ದು ಅಂದ್ರೆ ಕಾಮನ್ ಆಗಿ, ನಾನು ಕೂಡ ಚಿಕ್ಕವನಿದ್ದಾಗ ಹಾರ್ಟ್ ಬಂದಾದ್ರಷ್ಟ ಸತ್ತಂಗ ಅಂತ ನಾವು ತಿಳ್ಕೊಂಡು. ಬಟ್ ಅದ್ರಾಗ ಸಾವಿಗೆ ಇನ್ನೊಂದು ಏನಂತೀರಾ, ಇನ್ನೊಂದು ಡೆಫಿನಿಷನ್ ಇದೆ, ಕಾರಣ.
ಈಗ ಈಗ ನಮ್ಮ ಹಾರ್ಟ್ ಕೂಡ ಹೊಡ್ಕೊಳ್ಳೋದು ನಮ್ಮ ಮೆದುಳಿಂದ ಸಿಗ್ನಲ್ ಬರ್ಬೇಕು. ಓಕೆ. ನಮ್ದು ಏನೇ ಶರೀರದಲ್ಲಿ ಕೆಲಸ ಆಗ್ಬೇಕಂದ್ರೆ ನಮ್ದು ಬ್ರೈನ್ ಇಂದ ಸಿಗ್ನಲ್ ಬರ್ಬೇಕು. ಸೊ ಈಗ ಹಲವಾರು ಕಾರಣಗಳಿಂದ, ಈಗ ಫಾರ್ ಎಕ್ಸಾಂಪಲ್ ರೋಡ್ ಆಕ್ಸಿಡೆಂಟ್ ಆಗ್ಬೋದು, ಅಥವಾ ಕೆಲವೊಬ್ರಿಗೆ BP ಜಾಸ್ತಿ ಆಗಿ ತಲೆಯಲ್ಲಿ ಬ್ಲೀಡ್ ಅನ್ಕಾನ್ಶಿಯಸ್ ಆಗ್ಬಿಡುತ್ತೆ. ಸೊ ಹಂಗಿದ್ದಾಗ ಕೆಲವು ಟೆಸ್ಟ್ಗಳು ಮಾಡ್ತೀವಿ ನಾವು. ಸೊ ಅದಕ್ಕೆ ಬ್ರೈನ್ ಸ್ಟೆಮ್ ಡೆತ್ ಅಂತ ಹೇಳ್ತೀವಿ. ಟೈಮಿಂಗ್ ಸರ್ ಅದು ಈಗ ರೋಡ್ ಆಕ್ಸಿಡೆಂಟ್ ಆದ ತಕ್ಷಣ ಆ ಪೇಷಂಟ್ ಶಿಫ್ಟ್ ಮಾಡಕ್ ಟೈಮ್ ಬೇಕಾಗತ್ತೆ. ಆ ಟೈಮ್ ಒಳಗೆ ಇವನು ದಾನಿಗಳಂತ ಇರ್ಬೋದು ಅಥವಾ ಯಾರೋ ನಾ ದಾನಿ ಕೊಡಕ್ ರೆಡಿ ಇದೆ ಅಂತ ಟೈಮಿಂಗ್ ಸೆಟ್ ಹೆಂಗಾಗ್ತದೆ? ಕರೆಕ್ಟ್. ಇದನ್ನ ಹೇಳ್ತೀನಿ ಸರ್ ನಾ ಒಂದು ನಿಮಿಷ. ಸೊ ಈಗ ಇದೇನು ನಾವೇನ್ ಹೇಳಿದ್ವಲ್ಲ, ಸಿಗ್ನಲ್ ಹೋಗೋದು ಬಂದಾಗ್ಬಿಡುತ್ತೆ. ಸೊ ನಾವು ಅವಾಗ ಏನ್ ಮಾಡ್ತೀವಿ, ನಾವು ಮೆಡಿಕಲ್ ಸ್ಪೆಷಲಿಸ್ಟ್, ಈಗ ಟೈಮಿಂಗ್ ಬಂತಲ್ಲ, ನಾವು ಅವ್ರಿಗೆ ಎಷ್ಟು ಬೇಗ ಯೂಶಲಿ ಒಂದ್ ಸ್ವಲ್ಪ ಒಂದು ಇಮಿಡಿಯೇಟ್ ಆಗಿ ಎಷ್ಟು ಬೇಗ ನಾವು ಅವ್ರಿಗೆ ವೆಂಟಿಲೇಷನ್ ಹಾಕಿ ಅಥವಾ BP ಮೇಂಟೈನ್ ಮಾಡಕ್ ಇಂಜೆಕ್ಷನ್ ಎಲ್ಲ ಕೊಟ್ಟು ಮಾಡಿದ್ರೆ ಆ ವ್ಯಕ್ತಿ ಹೃದಯ ಬಡ್ಕೊಳಕ್ ಕಂಟಿನ್ಯೂ ಆಗ್ತದೆ ಆಫ್ಟರ್ ಡೆತ್. ಎಸ್. ಸೊ ಡೆತ್ ಈಗ ಬ್ರೈನ್ ಸ್ಟೆಮ್ ಡೆತ್ ಆಗಿದೆ. ಬ್ರೈನ್ ಸ್ಟೆಮ್ ಡೆತ್ ಆಗಿದೆ. ಬಟ್ ಆದ್ರೆ ಅವ್ರ ಹೃದಯ ಮೋಸ್ಟ್ಲಿ ನಾವು ಏನಾದ್ರೂ ಮೆಡಿಕಲ್ ಸಪೋರ್ಟ್ ಕೊಟ್ಟಿಲ್ಲ ಅಂದ್ರೆ ಹೃದಯಕ್ಕೆ ನಮ್ಮ ಸಿಗ್ನಲ್ಸ್ ಹೋಗಲ್ಲ. ಫಾರ್ ಎಕ್ಸಾಂಪಲ್ ಶ್ವಾಸಕೋಶದಲ್ಲಿ ರೆಸ್ಪಿರೇಷನ್ ಉಸಿರಾಡ್ಸಕ್ ಆಗಲ್ಲ. ಸೊ ಆ ವ್ಯಕ್ತಿ ನೆಕ್ಸ್ಟ್ ಒಂದು ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆಯಲ್ಲಿ ತೀರ್ಕೊಂಡ್ಬಿಡ್ಬೋದು. ಅದು ಟೈಮಿಂಗ್ ಹಂಗೇನ್ ಡೆಫಿನಿಷನ್ ಟೈಮಿಂಗ್ ಇಲ್ಲ. ಆ ಟೈಮಲ್ಲಿ ನಾವು ಏನಾದ್ರೂ ಅವರಿಗೆ ಸ್ವಲ್ಪ ಮೆಡಿಕಲ್ ಸಪೋರ್ಟ್ ಕೊಟ್ಬಿಟ್ಟು, ಫಾರ್ ಎಕ್ಸಾಂಪಲ್ BP ಮೇಂಟೈನ್ ಮಾಡಕ್ಕೆ ಇಂಜೆಕ್ಷನ್ ಕೊಟ್ಟು ಉಸಿರಾಡ್ಸಕ್ ವೆಂಟಿಲೇಟರ್ ಸಪೋರ್ಟ್ ಕೊಟ್ರೆ ಆ ವ್ಯಕ್ತಿದು ಡೆತ್ ಆಗಿದ್ರು ಕೂಡ ಹೃದಯ ಬಡ್ಕೊಳ್ಳೋದು ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ಅದು ಕೂಡ ಕೆಲವು ಟೈಮ್ಸ್ 24 hours 48 hours ಅಲ್ಲಿ ನೀವು ಎಷ್ಟೇ ಪ್ರಯತ್ನ ಮಾಡಿದ್ರು ಅದು ಕೂಡ ಫೇಲ್ ಆಗುತ್ತೆ. 48 hours ಅಪ್ ಟು 20, ಕೆಲವೊಬ್ರು 24 to 48 hours ಅಂತ ಹೇಳ್ತೀವಿ ನಾವು. ಡಿಪೆಂಡ್ ಆನ್ ಬಾಡಿ ಸ್ಟೆಮ್. ಎಸ್. ಓಕೆ. ಸೊ ಈ ಟೈಮ್ ಅಲ್ಲಿ ಅಕಸ್ಮಾತ್ ಆಗಿ ಆ ಫ್ಯಾಮಿಲಿ ಮೆಂಬರ್ಸ್ ನಾವೇನಾದ್ರೂ ಅವ್ರಿಗೆ ಒಂದು ಅವೇರ್ನೆಸ್ ಕೊಟ್ಟು ಅಂಗಾಂಗ ದಾನ ಮಾಡಬಹುದು ಈ ಟೈಮ್ ಅಲ್ಲಿ ನಾವು ಅಂತ ಹೇಳಿದ್ರೆ, ಸೊ ಈಗ ಕೆಲವೊಬ್ರು ನಾವೆಲ್ಲ ಸಿನಿಮಾದಲ್ಲೆಲ್ಲ ನೋಡ್ಕೊಂಡು ಇಲ್ಲ ಹಾರ್ಟ್ ಬಡ್ಕೊಂತ ಇದೆ, ನಾವ್ ಇನ್ನೂ ಜೀವಂತ ಅದೀವಿ ಅಂತ ತಿಳ್ಕೊಂತಾರೆ. ಸೊ ಅದು ಒಂಥರ ದೇರ್ ಇಸ್ ಅ ಮಿಸ್ಕನ್ಸೆಪ್ಷನ್, ರಾಂಗ್ ಮೆಸೇಜ್. ಸೊ ಆ ಟೈಮಲ್ಲಿ ನಮ್ಗೆ ಏನದು ಗೋಲ್ಡನ್ ಪೀರಿಯಡ್ಸ್ ಇರೋದು. ಸೊ ಆ ಟೈಮಲ್ಲಿ ಆಬ್ವಿಯಸ್ಲಿ ಅವ್ರಿಗೊಂಥರ ದುಃಖದ ಶೋಕದ ಟೈಮ್ ಅದು, ಯಾಕಂದ್ರೆ ಕಳ್ಕೊಂಡಿರ್ತೀವಿ, ತುಂಬಾ ದುಃಖ ಆಗಿರುತ್ತೆ. ಬಟ್ ಆ ಟೈಮಲ್ಲಿ ನಾವು ಡಾಕ್ಟರ್ಸ್ ಆಗಿ ಮೆಡಿಕಲ್ ಪ್ರೊಫೆಷನಲ್ಸ್ ಆಗಿ ಒಂದು ಅವೇರ್ನೆಸ್ ಏನಾದ್ರು ಕೊಟ್ರೆ ಅವ್ರು ಮುಂದೆ ಬರ್ಬೋದು ಅಂಗಾಂಗ ದಾನ ಮಾಡ್ಲಿಕ್ಕೆ. ಸೊ ಅವಾಗ ನಾವು ಕೆಡವರ್ ಡೊನೇಷನ್ ಅಂತ ಹೇಳ್ತೀವಿ, ಅಂದ್ರೆ ಇಂಗ್ಲಿಷ್ ಅಲ್ಲಿ. ಅಂದ್ರೆ ಮೃತ್ಯು ಆದ್ಮೇಲೆ ಅಂಗಾಂಗ ದಾನ ಮಾಡೋದು. ಸೊ ಒಂದು ವ್ಯಕ್ತಿ, ಒಂದು ಒಳ್ಳೆ ಫಿಟ್ ಇರೋ ವ್ಯಕ್ತಿ, ಒಂದು 25 ವರ್ಷ 30 ವರ್ಷದ ಯುವಕ ಅದು ಯುವತಿ ಆಗಿರ್ಬೋದು, ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆಗಿರುತ್ತೆ, ಎಲ್ಲ ಚೆನ್ನಾಗಿರುತ್ತೆ ಅವ್ರಿಗೆ. ಬಟ್ ಅವ್ರಿಗೆ ನಾವು ಬದುಕಿಸಕ್ ಆಗಂಗಿಲ್ಲ, ಆಲ್ಮೋಸ್ಟ್ ಡೆತ್ ಆಗೇ ಬರ್ತಾರೆ. ಸೊ ಅಂತ ಟೈಮಲ್ಲಿ ಒಂದು ವ್ಯಕ್ತಿ 8 ಮಂದಿಗೂ ನಾವು ಜೀವ ಕೊಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ನಾವು ಮೇಲಿಂದ ಸ್ಟಾರ್ಟ್ ಮಾಡ್ಬೇಕಂದ್ರೆ 2 ಕಣ್ಣು ಕೊಡ್ಬೋದು, ಕಣ್ಣು ತಗೊಂತೀವಿ. ಶ್ವಾಸಕೋಶ 2, ಲಂಗ್ಸ್ ಮಾಡ್ಬೋದು, ಉಪ್ಸ ತಗೊಂತೀವಿ. ಆಮೇಲೆ ಹೃದಯ ತಗೊಂತೀವಿ. ಆಮೇಲೆ ಲಿವರ್ ಸರ್, ಲಿವರ್ ಜೀವಂತಿದ್ದಾಗೂ ತಗೋಬಹುದು, ಡೆತ್ ಆದ್ಮೇಲೆ ತಗೋಬಹುದು. ಕಿಡ್ನಿ 2 ಕಿಡ್ನಿ ತಗೋಬಹುದು. ಆಮೇಲೆ ಪ್ಯಾಂಕ್ರಿಯಾಸ್ ಅಂದ್ರೆ ಮೇನ್ಲಿ ಪ್ಯಾಂಕ್ರಿಯಾಸ್ ಬಂದ್ಬಿಟ್ಟು ನಮ್ಮ ಶರೀರದ್ದು ತುಂಬಾ ಕೆಲಸ ಇದೆ. ಬಟ್ ಮೇನ್ ಈಗ ನಮಗ್ ತೊಂದರೆ ಬರ್ತಿರೋದು ದಿನನಿತ್ಯ ಚಟುವಟಿಕೆಗಳಲ್ಲಿ ಅಂದ್ರೆ ಶುಗರ್ ಮೇಂಟೈನ್ ಮಾಡ್ಲಿಕ್ಕೆ. ಸೊ ಶುಗರ್ ಟೈಪ್ 1 ಡಯಾಬಿಟಿಸ್ ಅಂತ ಹೇಳ್ತೀವಿ, ಅಂತವ್ರಿಗೆ ಪ್ಯಾಂಕ್ರಿಯಾಸ್ ಕೊಡ್ಬೋದು. ಅಥವಾ ಸಣ್ಣ ಕರಳು, ಅಲ್ಲ ಡಯಾಬಿಟಿಕ್ ಫಸ್ಟ್ ಅಂಡ್ ಸೆಕೆಂಡ್ ಇದ್ದವರಿಗೆ ಪ್ಯಾಂಕ್ರಿಯಾಸ್ ಕೊಡ್ತೀರಾ ಅಥವಾ ಟೈಪ್ 1 ಇದ್ದವರಿಗೆ ಯೂಶಲಿ ಪ್ಯಾಂಕ್ರಿಯಾಸ್ ಹಾಕ್ತಿವಿ. ಟೈಪ್ 1 ಡಯಾಬಿಟಿಕ್ ಇದ್ದವರಿಗೆ ಯಾರಿಗೆ ಜಾಸ್ತಿ ಫೇಲ್ಯೂರ್ ಸರ್ ಅದು? ಈಗ ಪ್ಯಾಂಕ್ರಿಯಾಸ್ ಆರ್ಗನ್ ಡಯಾಬಿಟಿಕ್ 1 or 2 ಇದ್ದವರಿಗೆ ಫೇಲ್ಯೂರ್ ಆಗೋ ಚಾನ್ಸಸ್? ಸರ್ ಪ್ರೈಮರಿ ಫೇಲ್ಯೂರ್ ಇಸ್ ಇನ್ ಟೈಪ್ 1 ಓನ್ಲಿ ಸರ್. ಟೈಪ್ 1. ಓಕೆ. ಸೊ ಯಾಕಂದ್ರೆ ಅಲ್ಲಿ ಇನ್ಸುಲಿನ್ ಪ್ರೊಡಕ್ಷನ್ ಇರಲ್ಲ, ಇನ್ಸುಲಿನ್ ಡಿಪೆಂಡೆಂಟ್ ಅಂತ ಹೇಳಿ. ಸೊ ಇದನ್ನ ನಾವು ಇಷ್ಟು ಜನಕ್ಕೆ ಕೊಡ್ಬೋದು. ಸೊ ಈಗ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು ಮಾಹಿತಿನ ಈ ಸಂದರ್ಭದಲ್ಲಿ ನೀವು ಹೇಳ್ಬೇಕಂತಿದ್ದೀನಿ. ಅಂದ್ರೆ ಈಗ ಈಗ ನಮ್ಮ ಮನೆಯಲ್ಲಿ ಯಾರೋ ಒಂದು ದುರ್ದೈವದಿಂದ ಒಬ್ರು ತೀರ್ಕೊಂಡ್ಮೇಲೆ ಆ ಅಂಗಾಂಗಗಳನ್ನು ಹಂಚಾಕ್ ನನಗೇನು ಹಾಕಿಲ್ಲ. ಹೌದು. ಈಗ ತಾವೆಲ್ಲರೂ ತಮ್ಮ ದಿನನಿತ್ಯ ಲೈಫ್ ಎಕ್ಸ್ಪೀರಿಯನ್ಸ್ ಅಲ್ಲಿ ನೋಡಿರ್ಬೋದು, ಮೆಸೇಜ್ ಬಂದಿರ್ತಾವ, ಎ ಪಾಸಿಟಿವ್ ಬ್ಲಡ್ ಗ್ರೂಪ್, 2 ಕಿಡ್ನಿ, 1 ಲಿವರ್ ಅವೈಲೇಬಲ್ ಐತಿ, ಬೇಕಾದ್ರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ರಿ ಅಂತ. ಅದು ತಪ್ಪು ಮಾಹಿತಿ. ಅದು ಏನಾಗ್ತದೆ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನನಗೆ ಗೊತ್ತಿರೋರು ಯಾರು ಡೆತ್ ಆಯ್ತಂದ್ರೆ ಅವರು ಅಂಗಾಂಗ ದಾನ ಮಾಡಕ್ ಒಪ್ಪಿಗೆ ಕೊಟ್ರಂದ್ರೆ ಅದು ನಮ್ಮ ಸರ್ಕಾರಕ್ಕೆ, ಈಗ ಫಾರ್ ಎಕ್ಸಾಂಪಲ್ ನಮ್ಮ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಇದನ್ನ ನೋಡ್ಕೊಳಕ್ಕೆ ಒಂದು ಎಂಟಿಟಿ ಇದೆ, ಅದಕ್ಕೆ ನಾವು ಜೀವ ಸಾರ್ಥಕತೆ ಅಂತ ಹೇಳ್ತೀವಿ. ಜೀವ ಸಾರ್ಥಕತೆ ಅಥವಾ ಸೋಟು ಅಂತ. ಈಗ ಒಂದು ರೋಡ್ ಆಕ್ಸಿಡೆಂಟ್ ಆಯ್ತು ಅಂತ ಕೇಳಿ ಸರ್, ಪೇಷಂಟ್ ಹೆಡ್ ಇಂಜುರಿ ಆಯ್ತು, ಉಳಿದ ಆರ್ಗನ್ ಎಲ್ಲ ಫಿಟ್ ಇತ್ತು, ಅವನು ಏಜ್ ಆಫ್ 24 or 25 ಇರ್ಬೋದು.
ಆ ಸ್ಪಾಟ್ನಾಗ ಅವ್ರ ಪೇರೆಂಟ್ಸ್ ಯಾರು ಇರಲಿಲ್ಲ ಅಥವಾ ಅವ್ರು ಯಾರೋ ರಿಲೇಷನ್ ಇದ್ರು, ಬೈ ಫೋನ್ ಮುಖಾಂತರ ಅವ್ರಿಗೆ ಎಸ್ ಅನಿಸಿ ನೀವು ಆರ್ಗನ್ ನೀವು ರಿಮೂವ್ ಮಾಡಬಹುದು? ಅಲ್ಲ ಸರ್, ಈಗ ಪ್ರೊಸೀಜರ್ ಈಗ ಫಾರ್ ಎಕ್ಸಾಂಪಲ್ ಹಂಗ್ ಸ್ಪಾಟ್ ಅಲ್ಲಿ ಇದ್ದಾಗ ಫಸ್ಟ್ ಅವ್ರನ್ನ ರಿಸಸಿಟೇಟ್ ಮಾಡಬೇಕು. ಅಂದ್ರೆ ಅವ್ರದ್ದು ಶ್ವಾಸಕೋಶ ಪೇಷಂಟ್ ಶಿಫ್ಟ್ ಮಾಡ್ಕೋಬೇಕು ಹಾಸ್ಪಿಟಲ್. ಇಲ್ಲದ್ರು ಸರ್ ಗೌರ್ಮೆಂಟ್ ಹಾಸ್ಪಿಟಲ್ ಅಂತ ಏನಿಲ್ಲ, ಪ್ರೈವೇಟ್ ಹಾಸ್ಪಿಟಲ್ ಯಾರು ತಗೊಳಂಗಿಲ್ಲ, ಯಾರು ಹ್ಯಾಂಡಲ್ ಮಾಡಂಗಿಲ್ಲ. ಡೆತ್ ಹೆಡ್ ಇಂಜರ್ ಆದ್ಮೇಲೆ ಡೆತ್ ಅಂತ ಅಂದ್ರೆ ಫೆಸಿಲಿಟಿ ಇದ್ದಲ್ಲಿ ಮಾಡ್ತಾರೆ. ಹೌದು, ಎಲ್ಲೆಲ್ಲಿ ಫೆಸಿಲಿಟಿ ಗೌರ್ಮೆಂಟ್ ಎನಿ ಫೆಸಿಲಿಟಿ ಎನಿ ಹಾಸ್ಪಿಟಲ್ ಎಲ್ಲಿ ಫೆಸಿಲಿಟಿ ಎಲ್ಲಿ ಇರುತ್ತೆ. ಪ್ರೈವೇಟ್ ಹಾಸ್ಪಿಟಲ್ ಹ್ಯಾಂಡಲ್ ಮಾಡಂಗಿಲ್ಲ ಸರ್ ಅದು, ಯಾಕಂದ್ರೆ ಎಮರ್ಜೆನ್ಸಿ ಕೇಸ್ ಆಗುತ್ತಾ ಅದು ಕೇಸ್ ಆಗುತ್ತಾ ಅಂತ ಹೇಳಿ. ಅಲ್ಲ, ಈಗ ಫಾರ್ ಎಕ್ಸಾಂಪಲ್ ನ್ಯೂರೋ ಸೆಂಟರ್ಸ್ ಇರ್ತವೆ, ನ್ಯೂರಾಲಜಿ ಸೆಂಟರ್ಸ್. ಅಂದ್ರೆ ಈಗ ಅವ್ರು ಬ್ರೈನ್ ಸ್ಟೆಮ್ ಡೆತ್ ಆಗಿದೆ ಅಂತ ಗೊತ್ತಾಗ್ಬೇಕಂದ್ರೆ ಆಸ್ಪತ್ರೆಗೆ ಹೋದ್ಮೇಲೆ ಗೊತ್ತಾಗೋದು. ಸೊ ಇಟ್ ಡಸಂಟ್ ಮ್ಯಾಟರ್ ಆಸ್ ಲಾಂಗ್ ಆಸ್ ದ ಹಾಸ್ಪಿಟಲ್ ಹ್ಯಾಸ್ ದ ಕೆಪಾಸಿಟಿ. ಅಂದ್ರೆ ಅಂತ ಪೇಷಂಟ್ಸ್ ನ ಮ್ಯಾನೇಜ್ ಮಾಡಕ್ ಒಂದು ಕೆಪಾಸಿಟಿ ಇದೆ ಅಂದ್ರೆ ಪ್ರೈವೇಟ್ ಸೆಕ್ಟರ್, ಈಗ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಕೂಡ ತಗೊಂತಾರೆ. ಇಲ್ಲ ಅಂದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ಹೋಗ್ತಾರೆ. ಸೊ ಬೇರೆ ಎಲ್ಲಾದ್ರೂ ಹೋಗ್ಬೋದು ಅವರು. ಸೊ ಅಲ್ಲಿ ಹೋದ್ಮೇಲೆ ಡಾಕ್ಟರ್ಸ್, ಅಲ್ಲಿರೋ ICU ಡಾಕ್ಟರ್ಸ್, ಆಮೇಲೆ ನ್ಯೂರಾಲಜಿಸ್ಟ್, ನ್ಯೂರೋ ಸರ್ಜನ್ಸ್ ಅಸೆಸ್ ಮಾಡ್ತಾರೆ. ಇವ್ರನ್ನ ನಾವು ರಿಕವರ್ ಮಾಡೋ ಶಕ್ಯ ಇದೇನೋ. ಎಲ್ಲಾ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಪೇಷಂಟ್ಸ್ ನಾವು ಡೆತ್ ಅಂತ ಕನ್ಸಿಡರ್ ಮಾಡ್ತಾರೆ. ಕೆಲವೊಬ್ಬರಿಗೆ ಆಪರೇಷನ್ ಮಾಡಿದ್ರೆ ಇಂಪ್ರೂವ್ ಆಗ್ತಾರೆ, ಕೆಲವೊಬ್ಬರಿಗೆ ಅಬ್ಸರ್ವ್ ಮಾಡಿದ್ರೆ ಇಂಪ್ರೂವ್ ಆಗ್ತಾರೆ, ಕೆಲವೊಬ್ಬರಿಗೆ ಏನೇ ಪ್ರಯತ್ನ ಮಾಡಿದ್ರು ಅದು ಆಗಲ್ಲ, ದಟ್ ಇಸ್ ಡೆತ್. ಸೊ ಅದಕ್ಕೆ ಒಂದು ಟೀಮ್ ಅಂತ ಇರುತ್ತಲ್ಲ, ಈಗ ICU ಇಂಟೆನ್ಸಿವಿಸ್ಟ್ ಇರ್ಬೋದು, ನ್ಯೂರಾಲಜಿಸ್ಟ್ ಇರ್ಬೋದು, ನ್ಯೂರೋ ಸರ್ಜನ್ಸ್ ಇರ್ಬೋದು, ಅವರೆಲ್ಲ CT ಸ್ಕ್ಯಾನ್, MRI ಎಲ್ಲ ಆದ್ಮೇಲೆ ಅವರೊಂದು ಡಿಸಿಷನ್ ಬರ್ತಾರೆ. ಈ ಅಂಗಾಂಗ ಈ ಮನುಷ್ಯ, ಈ ವ್ಯಕ್ತಿ ಬ್ರೈನ್ ಸ್ಟೆಮ್ ಡೆತ್ ಆಗಿದೆ ಅಂತ ಅವ್ರು ಡಿಕ್ಲೇರ್ ಮಾಡ್ತಾರೆ. ಸೊ ಆ ಡಿಕ್ಲೇರ್ ಆದ್ಮೇಲೆ ಈ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ. ಸೊ ಡಿಕ್ಲೇರ್ ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ ಅಂದ್ರೆ ನಾವು ಫ್ಯಾಮಿಲಿ ಮೆಂಬರ್ಸ್ ಗೆ ICU ಡಾಕ್ಟರ್ಸ್ ಎಲ್ಲ ಸೇರ್ಕೊಂಡು ಒಂದು ಕೌನ್ಸಿಲಿಂಗ್ ಮಾಡ್ತಾರೆ. ಸೊ ಫ್ಯಾಮಿಲಿ ಮೆಂಬರ್ಸ್ ಒಪ್ಪಿಗೆ ಇದೆ ಅಂದ್ಮೇಲೆ ನಾವು ಇದನ್ನ ನೋಟಿಫಿಕೇಶನ್, ಆ ಆಸ್ಪತ್ರೆಯವರು ನೋಟಿಫಿಕೇಶನ್ ಬಂದ್ಬಿಟ್ಟು ಜೀವ ಸಾರ್ಥಕತೆ ಕೊಡ್ತಾರೆ, ಇನ್ಫಾರ್ಮೇಶನ್ ಮಾಡ್ಬೇಕು. ಸೊ ಜೀವ ಸಾರ್ಥಕತೆ ಅದೇ, ಅದು ನಮ್ದು ಕರ್ನಾಟಕ ರಾಜ್ಯ ಸರ್ಕಾರದ್ದು ಇಟ್ ಈಸ್ ಆರ್ಗನ್ ಡೊನೇಷನ್ ಬಾಡಿ. ಅದು ಯಾವುದೋ ಒಂದು ಟ್ರಸ್ಟ್ ಇದೆಯಲ್ಲ, ಅದು ಸುರಕ್ಷಾ ಟ್ರಸ್ಟ್ ಅಂತ. ಅಲ್ಲ ಸರ್, ಆರೋಗ್ಯ ಸುರಕ್ಷಾ ಟ್ರಸ್ಟ್ ಅದು ಬೇರೆ. ಇದು ಜೀವ ಸಾರ್ಥಕತೆನೇ ಒಂದು ಬಾಡಿ ಸರ್. ಅಂದ್ರೆ ಇಟ್ ಕಮ್ಸ್ ಅಂಡರ್ ಹೆಲ್ತ್ ಅಂಡ್ ಫ್ಯಾಮಿಲಿ ಗೌರ್ಮೆಂಟ್ ಬಾಡಿ. ಸೊ ಅದರಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅದರಿಂದ ಟ್ರಾನ್ಸ್ಪ್ಲಾಂಟ್ ಕೋಆರ್ಡಿನೇಟರ್ಸ್ ಅಂತ ಇದ್ದಾರೆ, ಗೌರ್ಮೆಂಟ್ ಅಪಾಯಿಂಟೆಡ್. ಬಟ್ ಗೌರ್ಮೆಂಟ್ ಒಳಗೆ ಎಲ್ಲಿ ಮೆನ್ಷನ್ ಮಾಡಂಗಿಲ್ಲ ಸರ್, ಯಾವ ಬೋರ್ಡ್ ಇರಂಗಿಲ್ಲ ಅಲ್ಲಿ. ಈಗ ಈ ಡೆತ್ ಆದ್ಮೇಲೆ ಇಂಥ ಅಂಗಾಂಗಳ ದಾನ ಒಂದು ಚೇಂಬರ್ ಅಥವಾ ಹಿಂಗ ಯಾವ ಸರ್ಕಾರ ದವಾಖಾನೆಯೊಳಗೂ ಇಲ್ಲ. ಈಗ ಆಕ್ಚುಲಿ ಆಫ್ ಲೇಟ್ ಲಾಸ್ಟ್ ಒಂದು 2-3 ವರ್ಷದಲ್ಲಿ ಇದ್ರದ್ದು ತುಂಬಾ ಅವೇರ್ನೆಸ್ ನಡೀತಾ ಇದೆ. ಇನ್ಫ್ಯಾಕ್ಟ್ ಈಗ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಂದ ಮ್ಯಾಂಡೇಟರಿ ಆಗೈತಿ. ಈಗ ಒಂದು ಮಾಹಿತಿ ಹಾಕ್ಬೇಕು ಅಂತ ICU ಹೊರಗಡೆ ಆರ್ಗನ್ ಡೊನೇಷನ್ ಬಗ್ಗೆ ಮಾಹಿತಿ ಹಾಕ್ಬೇಕಂತ ಒಂದು. ಆಮೇಲೆ ಎರಡನೇದು ಬ್ರೈನ್ ಸ್ಟೆಮ್ ಡೆತ್ ಮೊದ್ಲು ಯಾರು ಡಿಕ್ಲೇರ್ ಮಾಡ್ತಿದ್ದಿಲ್ಲ, ಹೃದಯ ಬಂದಾಗುವವರೆಗೂ ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ತಿದ್ರು. ಸೊ ಈಗ ಬ್ರೈನ್ ಸ್ಟೆಮ್ ಡೆತ್ ನ ಡಿಕ್ಲೇರ್ ಮಾಡ್ಬೇಕು. ಆಮೇಲೆ ಪೇಷಂಟ್ಸ್ ಒಪ್ಪಿಗೆ ಇದ್ರೆ ಅಂಗಾಂಗ ದಾನ ಮಾಡ್ಬೋದು, ಇಲ್ಲಾಂದ್ರೆ ಡಿಕ್ಲೇರ್ ಮಾಡ್ಬಿಡ್ಬೇಕು ಹಂಗೆ. ಸೊ ಇದನ್ನ ಈಗ ಅವೇರ್ನೆಸ್ ಸ್ಟಾರ್ಟ್ ಆಗಿದೆ ಮೋಸ್ಟ್ಲಿ. ಈಗ ನಾವೊಂದು ಅದೇ ಹೇಳಿದ್ನಲ್ಲ, ಬ್ಲಡ್ ಡೊನೇಷನ್ ನಾವೊಂದು ಈಗ ಇವಾಗ ಕಣ್ಣು ಮತ್ತು ಬ್ಲಡ್ ಎಲ್ಲರಿಗೂ. ಸೊ ಈಗ ಆರ್ಗನ್ ಡೊನೇಷನ್ ಈಗ ಬರ್ತಾ ಇದೆ. ಈಗ ಇನ್ಫ್ಯಾಕ್ಟ್ ನಮ್ಮ ಜಿಲ್ಲೆಯಲ್ಲಿ ಸರ್ ಈಗ ಒಂದು NGO ಆರ್ಗನೈಸೇಷನ್ ಸೇವಾ ತಂಡ, HK ಪಾಟೀಲ್ ಸೇವಾ, ಅವ್ರು ದೇ ಆರ್ ಗೋಯಿಂಗ್ ಎಲ್ಲಾ ಮನೆಗೆ ಹೋಗಿ ಅಂಗಾಂಗ ದಾನದ್ದು ಪ್ಲೆಡ್ಜ್ ಮಾಡಿಸ್ತಾ ಇದ್ದಾರೆ. ಅವೇರ್ನೆಸ್. ಸೊ ಅದೇ ರೀತಿಯಾಗಿ ಈ ಗೌರ್ಮೆಂಟ್ ಹಾಸ್ಪಿಟಲ್ ಕೂಡ ಈಗ ಆಮೇಲೆ ಏನ್ ಮಾಡಿದಾರೆ ಅಂದ್ರೆ ಕರ್ನಾಟಕ ಗೌರ್ಮೆಂಟ್ ಅಲ್ಲಿ, ಇನ್ಫ್ಯಾಕ್ಟ್ ಐ ಥಿಂಕ್ ಇಡೀ ದೇಶದಲ್ಲಿ ಆಗ್ತಿರ್ಬೇಕು, ಎಲ್ಲಾ ಮೆಡಿಕಲ್ ಕಾಲೇಜಸ್ ಕಂಪಲ್ಸರಿ ಆರ್ಗನ್ ರಿಟ್ರೀವಲ್ ಸೆಂಟರ್ ಅಂತ ಮಾಡಿದ್ದಾರೆ. ಅಂದ್ರೆ ನಾನ್ ಟ್ರಾನ್ಸ್ಪ್ಲಾಂಟ್ ಆರ್ಗನ್ ರಿಟ್ರೀವಲ್ ಸೆಂಟರ್ಸ್. ಸೊ ಅಂದ್ರೆ ಅಲ್ಲಿ ಕಿಡ್ನಿ ಕಸಿ ಅಥವಾ ಅಂಗಾಂಗ ಕಸಿ ಆಗ್ತಿರ್ಲಿಕ್ಕಿಲ್ಲ, ಬಟ್ ಆ ಹಾಸ್ಪಿಟಲ್ಸ್ ಅಲ್ಲಿ ಡಿಕ್ಲೇರ್ ಮಾಡ್ಬಿಟ್ಟು ಅಂಗಾಂಗಗಳನ್ನು ತೆಗೆಯೋ ಸೌಲಭ್ಯ ಕಂಪಲ್ಸರಿ ಮಾಡಿದ್ದಾರೆ. ಸೊ ಯಾಕಂದ್ರೆ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ ಆಗುತ್ತೆ. ಇನ್ಫ್ಯಾಕ್ಟ್ ಈ ಸಂದರ್ಭದಲ್ಲಿ ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನಮ್ಮ ಕಿಮ್ಸ್ ಹುಬ್ಳಿ ಈ ವರ್ಷ ಪಬ್ಲಿಕ್ ಸೆಕ್ಟರ್ ಅಲ್ಲಿ, ಅಂದ್ರೆ ಗೌರ್ಮೆಂಟ್, ನೀವು ಈಗೇನ್ ಗೌರ್ಮೆಂಟ್ ಸೆಕ್ಟರ್ ಅಂತಿರಲ್ಲ, ಗೌರ್ಮೆಂಟ್ ಸೆಕ್ಟರ್ ಅಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಅಂಗಾಂಗ ದಾನಿಗಳು ಆಗಿದಾವೆ ಅಂತ ಹೇಳಿ ಪ್ರಶಸ್ತಿ ಸಿಕ್ಕಿದೆ. ಧಾರವಾಡ ಸಿಕ್ಕ 121 ಅಂಗಗಳದ. ಸೊ ದಟ್ ಈಸ್ ಇದು ಆರ್ಗನ್ಸ್ ಪ್ಲೆಡ್ಜ್ ಮಾಡೋದಕ್ಕೆ ಆಯ್ತು. ಕಿಮ್ಸ್ ಹುಬ್ಬಳ್ಳಿಯಲ್ಲಿ ಈಗ ಡೆತ್ ಆಗಿರ್ತಾರಲ್ಲ ICU ಅಲ್ಲಿ, ಅಂತವ್ರನ್ನ ಮೋಟಿವೇಟ್ ಮಾಡಿ ಅಂಗಾಂಗ ದಾನ ಮಾಡ್ಲಿಕ್ಕೆ ಮೋಟಿವೇಶನ್ ಮಾಡೋದಕ್ಕೆ ಪ್ರಶಸ್ತಿ ಸಿಕ್ಕಿದೆ ಕಿಮ್ಸ್ ಹುಬ್ಳಿಗೆ. ಸೊ ಇಟ್ ಇಸ್ ಅ ವೆರಿ ಗುಡ್ ಸೈನ್. ಅಂದ್ರೆ ಏನಂತ ಇದರಿಂದ ನಾವ್ ಏನ್ ಅರ್ಥ ಮಾಡ್ಕೋಬೇಕಂದ್ರೆ, ದೋ ತುಂಬಾ ಸ್ಲೋ ಆಗಿ ಆಗ್ತಾ ಇದೆ,
ಬಟ್ ಎವಲ್ಯೂಷನ್ ಆಗ್ತಾ ಇದೆ, ಜನರಿಗೆ ಮಾಹಿತಿ ಅವೇರ್ನೆಸ್ ಬರ್ತಾ ಇದೆ, ಒಳ್ಳೇದು ಇದು ಸುದ್ದಿ ಬರ್ತಾ ಇದೆ. ಸರ್, ಈಗ ಮನುಷ್ಯನ ಇರುವಾಗ ಒಂದು ದೊಡ್ಡ ಕರಳು ಸಣ್ಣ ಕರಳು ಅಂತ ಇರ್ತದೆ. ಅದನ್ನ ಸತ್ಯಕ್ಕೆ ನೀವು ಅದನ್ನ ಅಂಗಾಂಗಗಳು ದೊಡ್ಡ ಕರಳು ಅಷ್ಟು ಬೆನಿಫಿಟ್ ಆಗಲ್ಲ ಸರ್, ಸಣ್ಣ ಕರಳು ಹಾಕ್ತಿವಿ. ಸಣ್ಣ ಕರಳು ಹಾಕ್ತಿವಿ. ಯಾವ್ದ್ರೊಳಗೆ ನೀವು ಅದನ್ನ ಇನ್ವಾಲ್ವ್ ಮಾಡ್ಕೋತೀರಿ? ಅಂದ್ರೆ ಇಂಟೆಸ್ಟೈಲ್ ಅಂದ್ರೆ ಅವ್ರಿಗೆ ಅಂದ್ರೆ ಈಗ ಇಂಟೆಸ್ಟೈನಲ್ ಇಶ್ಯೂಸ್ ಇರ್ತಾವಲ್ಲ, ಕರಳಿಂದೆಲ್ಲ ಇಶ್ಯೂಸ್ ಇದ್ದಾಗ ಅದ್ರ ಸ್ಪೆಷಲಿಸ್ಟ್ ಅದ್ರ ಬಗ್ಗೆ ಅವಶ್ಯಕತೆ, ಕೆಲವೊಬ್ಬರಿಗೆ ಬವಲ್ ಡಿಸ್ಫಂಕ್ಷನ್ಸ್ ಇರುತ್ತೆ, ಬವಲ್ ಪ್ರಾಬ್ಲಮ್ ಇರುತ್ತೆ. ಸೊ ಅವನ್ನ ರಿಕ್ವೈರ್ಮೆಂಟ್ ಅದು ಆಗೋದು ಅಷ್ಟೊಂದು ರೆಗ್ಯುಲರ್ ಬೇಸಿಸ್ ಅಲ್ಲಿ ಆಗಲ್ಲ, ಬಟ್ ಇಟ್ ಕ್ಯಾನ್ ಬಿ ಡನ್. ಓಕೆ. ಮತ್ತೆ ಈ ಬೋನ್ಗಳನ್ನು ಬೋನ್ ಮ್ಯಾರೋ ಅನ್ನು ನಾವು ಇದನ್ನ ಮಾಡ್ಬೋದು. ಬೋನ್ ಮ್ಯಾರೋ ಮಾಡ್ತಾರೆ ಈಗ, ಎಸ್ಪೆಷಲಿ ಅದು ಇದು ಇದ್ದಾಗನು ಮಾಡ್ಬೋದು, ಜೀವಂತ ಇದ್ದಾಗನು ಮಾಡ್ಬೋದು. ಕೆಲವೊಬ್ಬರಿಗೆ ಏನಾದ್ರು ರಕ್ತದ್ದು ಕ್ಯಾನ್ಸರ್ ಅಂತ ಹೇಳ್ತಾರೆ, ಬ್ಲಡ್ ಕ್ಯಾನ್ಸರ್. ಸೊ ಅದು ಇದ್ದಾಗ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಕೂಡ ಮಾಡ್ತಾರೆ. ರಿಲೇಷನ್ ಇದ್ದವ್ರದ್ದು ಅಥವಾ ಬ್ಲಡ್ ಗ್ರೂಪ್ ಮ್ಯಾಚ್ ಆಗ್ತದೆ, ಸೇಮ್ ಪ್ರೊಸೀಜರ್ ಮಾಡ್ಕೊಂಡು ಅದ್ರ ರೀತಿಯಾಗಿ ಅದು ಮಾಡ್ಕೋಬಹುದು. ಓಕೆ ಓಕೆ ಓಕೆ. ಆಮೇಲೆ ಈಗ ನೀವು ಲಂಗ್ಸ್ ಬಗ್ಗೆ ಹೇಳಿದ್ದೆ ಸರ್. ಆಲ್ಮೋಸ್ಟ್ ಈಗೆಲ್ಲ ನಾವು ಲಂಗ್ಸ್ ಅಂತಕ್ಕೆ ನಾವು ರಿಪ್ಲೇಸ್ಮೆಂಟ್ ಮಾಡಿ ಅಂಗಗಳನ್ನು ದಾನ ಮಾಡ್ಕೋತೀವಿ ಅಂತ. ಈಗ ಯಾರಾದರೂ ದಾನಿಗಳು ಬಂದ್ರೆ ಅಥವಾ ಅದು ಫೈನಾನ್ಷಿಯಲ್ ಆಗಿ ಅಂತ ಬಂದ್ರು ಅಥವಾ ಪ್ರೊಸೀಜರ್ ಯಾವ ಟೈಪ್ ಮಾಡ್ಬೇಕು? ಈಗ ಸ್ವಇಚ್ಛೆಯಿಂದ ನಾನು ನನ್ನ ಅಂಗಗಳನ್ನು ದಾನ ಮಾಡ್ತೀನಿ ಆಫ್ಟರ್ ಡೆತ್ ಅಂತ ಬರ್ತದೆ ಸರ್. ಈಗ ದಾನ ಅಂತ ಬಂದ್ಮೇಲೆ ಪ್ರೊಸೀಜರ್ ದಾನ ಅಂತ ಬಂದ್ಮೇಲೆ ಹಣಕಾಸಿಂದು ಮಾತೇ ಇಲ್ಲ. ಪ್ರೊಸೀಜರ್ ಹೆಂಗೆ ಸರ್? ಈಗ ಜೀವಂತಿದ್ದಾಗ ನಮ್ಮ ದೇಶದ್ದು ಕಾನೂನು ಏನ್ ಹೇಳ್ತದೆ ಅಂದ್ರೆ, ನಾವು ನಮ್ಮ ರಕ್ತ ಸಂಬಂಧಿಗಳಿಗೆ, ಈಗ ಫಾರ್ ಎಕ್ಸಾಂಪಲ್ ಒಂದು ವ್ಯಕ್ತಿಯ ತಂದೆ ತಾಯಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಅಕ್ಕ ತಮ್ಮ ಅಕ್ಕ ತಂಗಿ ಆಗಿರ್ಬೋದು, ಅಜ್ಜ ಅಜ್ಜಿ ಆಗಿರ್ಬೋದು, ಅವ್ರು ಕೊಡ್ಬೋದು. ಸಂಬಂಧ ಇಲ್ಲಾರ್ದವ್ರು ಕೊಡ್ಬೇಕಂದ್ರೆ ಕೊಡಕ್ ಬರಂಗಿಲ್ಲ ಅಂತಿಲ್ಲ, ಬಟ್ ತುಂಬಾ ಕಾನೂನು ಪರ ಇದು ವ್ಯವಸ್ಥೆ ಇದೆ. ಯಾಕಂದ್ರೆ ಯಾರಾದ್ರೂ ಇನ್ನೊಬ್ಬರಿಗೆ ಯಾಕೆ ಕೊಡ್ತಾರೆ? ಏನು ಅಂಗದಾನ ಬೆನಿಫಿಟ್ ಕೊಡಕ್ಕೆ ಹೆದರ್ತಾರೆ. ಇಲ್ಲ, ತಾಯಿಗೂ ಐ ಮೀನ್ ಕೆಲವು ಟೈಮ್ ಅದು ಅವ್ರವ್ರ ಇಚ್ಛೆ ಇರುತ್ತೆ. ಕೆಲವು ಟೈಮ್ ನಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ನೋಡಿದ್ವಿ ಸರ್, ತಾಯಿಗೂ ಕೂಡ ಯಾಕಂದ್ರೆ ಅವ್ರಿಗೆ ಬೇರೆ ಮಕ್ಕಳು ಇರ್ತಾರ ಅಂತ ಒಂದು ಹೆದರಿಕೆ ಇರುತ್ತೆ. ಸೊ ಮನೆಯವರೇ ಕೊಡಕ್ ಹೆದರುವಾಗ ಹೊರಗಿನವ್ರು ಕೊಡಕತ್ತಾರ ಅಂದ್ಮೇಲೆ ಸ್ವಲ್ಪ ಪ್ರಶ್ನೆ ಬರ್ತದೆ ಅಲ್ಲಿ. ಸೊ ಅದಕ್ಕೆ ನಮ್ ಕಾನೂನು, ಯಾಕಂದ್ರೆ ಹಳೆ 1994ರಲ್ಲಿ 1994 ಇಂಡಿಯಾದ್ದು, ನಮ್ಮ ದೇಶದ್ದು ಹ್ಯೂಮನ್ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಆಕ್ಟ್ ಅಂತ ಪಾಸ್ ಆಯ್ತು. ಸೊ ಅದು ಏನಕ್ಕಾಯ್ತು ಅಂತ ಒಂದು ಸ್ಟಡಿ ಮಾಡಕ್ ಹೋದ್ರೆ, ಅದಕ್ಕಿಂತ ಮುಂಚಿತವಾಗಿ ಪಾಪ ಬಡವರಿಗೆಲ್ಲ ರೊಕ್ಕ ಕೊಡ್ತೀವಿ ಬಾ ಅಂತ ಹೇಳಿ ತುಂಬಾ ಸತಿ ಕಿಡ್ನಿ ತಕ್ಕೊಂಡು ಅವ್ರಿಗೆಲ್ಲ ದುಡ್ಡು ಕೊಟ್ಟಿಲ್ಲ. ಆಮೇಲೆ ತುಂಬಾ ದೊಡ್ಡ ರ್ಯಾಕೆಟ್ ಆಗ್ಬಿಟ್ಟಿದೆ. ಸೊ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ದಿಸ್ ಆಕ್ಟ್ ಹ್ಯಾಸ್ ಕಮ್. 2011 ಅಲ್ಲಿ ಅದರದ್ದು ಅಮೆಂಡ್ಮೆಂಟ್ ಆಗಿದೆ. ಆಪರೇಷನ್ ಮಾಡ್ತೀನಿ ಅಂತ ಕರ್ಕೊಂಡು ಹೋಗಿ ಒಂದು ಕಿಡ್ನಿ ತಕೊಂಡ್ರು ಅಂತ ಏನೋ ಸ್ವಲ್ಪ. ಹೌದೌದು, ತುಂಬಾ ಅದು ಬಹಳ ಬಡವರಿಗೆಲ್ಲ ಬಹಳ ಮೋಸ ಆಗ್ಬಿಟ್ಟಿದೆ. ಸೊ ಅದನ್ನೆಲ್ಲ ಕಂಟ್ರೋಲ್ ಮಾಡ್ಬೇಕಂತ ಹೇಳಿ. ಸೊ ಯಾರಾದ್ರೂ ನಮ್ಮ ಹತ್ರ ಬರ್ತಾರೆ ಸರ್, ನಮ್ಮ ಹತ್ರ ದುಡ್ಡು ಇಲ್ಲ, ನಮ್ಗೆ ಅಂಗಾಂಗ ದಾನ ಮಾಡಿ ದುಡ್ಡು ಕೊಡಿ ಅಂತ, ಅದು ನಮ್ಮ ವ್ಯವಸ್ಥೆಯಲ್ಲಿ ಮಾಡ್ಲಿಕ್ಕೆ ಶಕ್ಯವೇ ಇಲ್ಲ. ದಟ್ ಈಸ್ ಅಗೇನ್ಸ್ಟ್ ದ ಲಾ. ಅಂಡ್ ಯಾರು ಕೊಡ್ತಾರ, ಯಾರು ಅದನ್ನ ತಗೊಂತಾರ, ಇಬ್ರು ಜೈಲಿಗೆ ಹೋಗ್ತಾರ. ಹಣಕಾಸಿಗೆ ನಾವು, ಯಾಕಂದ್ರೆ ದಾನ ಅಂತ ಬಂದ್ಮೇಲೆ ಅಲ್ಲಿ ಹಣಕಾಸಿನ ವ್ಯವಸ್ಥೆ ಬರಲ್ಲ. ಈಗ ಒಬ್ಬ ವ್ಯಕ್ತಿ ಅಂಗಾಂಗಗಳು ಈಗ ದೇಹದಾನ ಅಂತ ಗೊತ್ತು, ಸರ್ಕಾರ ದವಾಖಾನೆ ಒಳಗೆಲ್ಲ ಫಾರ್ಮೇಟ್ ಕೊಡ್ತಾರ, ಅವ್ನು ತುಂಬ್ತಾರ. ಆಮೇಲೆ ಆಫ್ಟರ್ ಡೆತ್ ಆದ್ಮೇಲೆ ಈಗ ಕಾಲೇಜ್ಗಂತ ಒಬ್ಬರು ಬಾಡಿ ದಾನ ಕೊಡ್ತಾರೆ. ಅಂಗಾಂಗಗಳು ದಾನ ಅಂತ ಬಂದಾಗ ಅವರು ಎಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು? ಅಥವಾ ಪ್ಯೂರ್ ಆಗಿ ನನ್ನ ಅಂಗಾಂಗಗಳು ಇನ್ನಷ್ಟ ತಗೊಳ್ರಿ ಅಂತ ಅವ್ರು ಏನಾರ ಕನ್ಸಿಡರ್ ಮಾಡಿದ್ರೆ ನೀವು ಯಾವ ರೀತಿಯಾಗಿ ತಗೋ? ವೆರಿ ಗುಡ್ ಕ್ವಶನ್ ಸರ್. ಈಗ ನಾನು ಇವಾಗಲೇ ಒಂದು ಬಾಡಿ ಬಗ್ಗೆ ಮಾತಾಡಕತ್ತಿದ್ದೆ, ಜೀವ ಸಾರ್ಥಕತೆ ಅಂತ. ಅದ್ರದ್ದು ವೆಬ್ಸೈಟಿಗೆ ಹೋಗಿ ಬೇಕಾದ್ರೆ ನಾವು ಇದೇನ್ ನಾವು ಡಿಸ್ಕಷನ್ ಮಾಡಕತ್ತೀವಲ್ಲ, ನಾವು ಅದ್ರದ್ದು ಲಿಂಕು ಹಾಕೊಂಡನ್ ಸರ್. ಸೊ ಜೀವ ಸಾರ್ಥಕತೆ ಅಂತ ಹೇಳಿ ಆ ವೆಬ್ಸೈಟ್ದಾಗ ನಾವು ಹೋದ್ವಿ ಅಂದ್ರೆ ಅಲ್ಲಿ ಒಂದು QR ಕೋಡ್ ಐತಿ. ನೀವು ಆ QR ಕೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು 30 ಸೆಕೆಂಡ್ ಆಗಲ್ಲ, ನಿಮ್ಮ ಆಧಾರ್ ಕಾರ್ಡ್, ನಿಮ್ ಬ್ಲಡ್ ಗ್ರೂಪ್ ಎಲ್ಲ ಹಾಕಿ ಅದ್ರಾಗ ಮತ್ತೆ ಕೆಳಗೆ ಆಪ್ಷನ್ ಅದ, ನೀವು ಬೇರೆ ಕಣ್ಣು ಕೊಡ್ತಿರೋ, ಕಿಡ್ನಿ ಕೊಡ್ತಿರೋ, ಏನೇನ್ ಆಲ್ ಆರ್ಗನ್ಸ್ ಅಂತಾನು ಕ್ಲಿಕ್ ಮಾಡ್ಬೋದು. ಇಲ್ಲ ನಿಮ್ಮ ಇಚ್ಛೆ ಅಂತ ನೀವು ಬೇರೆ ಇದೇ ಆರ್ಗನ್ ಕೊಡ್ಬೇಕಂತಾನು ಇದು ಮಾಡ್ಬೋದು. ಅದನ್ನ ನೀವು ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿದ್ರೆ ಮುಗಿದ ತಕ್ಷಣ ನಿಮ್ಗೊಂದು ಸರ್ಟಿಫಿಕೇಟ್ ಬರುತ್ತೆ. ನಾನು ನನ್ನ ಅಂಗಾಂಗ ದಾನ ಮಾಡ್ಲಿಕ್ಕೆ ನನ್ನ ಪ್ಲೆಜ್ ಮಾಡಿದೀನಿ ಅಂತ ಹೇಳಿ ನಿಮ್ಗೊಂದು ಸರ್ಟಿಫಿಕೇಟ್ ಬರುತ್ತೆ. ಸೊ ಅದೇ ರೀತಿಯಾಗಿ ಇವಾಗೇನದು ಸೇವಾ ತಂಡದ ಬಗ್ಗೆ ಹೇಳಿದ್ನಲ್ಲ, ಅವರು ಒಂದು 15 ದಿನದಲ್ಲಿ ಆಗಸ್ಟ್ 15 ಒಳಗಾಗಿ ನಮ್ಮ ಗದಗ ಜಿಲ್ಲೆಯಲ್ಲಿ 1000ಕ್ಕಿಂತ ಹೆಚ್ಚು 1072
ಅಂಗಾಂಗ ದಾನಿಗಳ ಪ್ಲೆಜ್ ಮಾಡೋಣ ಅಂತ ಒಂದು ಗುರಿ ಇಟ್ಕೊಂಡಿದ್ದಾರೆ. ಸರ್, ಈಗ ನಮ್ಮ ಒಂದು ಧರ್ಮದ ಪ್ರಕಾರ, ನಮ್ಮ ಒಂದು ಇಂಡಿಯನ್ ಸಿಸ್ಟಮ್ ಪ್ರಕಾರ ಅಥವಾ ನಮ್ಮ ಧರ್ಮದ ಪ್ರಕಾರ ಎಲ್ಲ ಬಾಡಿನ ಅವ್ರಿಗೆ ಕೊಟ್ಟರು ಅಂತಂದ್ರೆ ನಾವು ಒಂದು ಏನೋ ಒಂದು ಸಂಸ್ಕಾರ ಅಂತ ಮಾಡ್ಬೇಕಾದ್ರೆ ಒಂದು ಪದ್ಧತಿ ಪ್ರಕಾರ ಮಾಡ್ಬೇಕಂತ ಇರ್ತದೆ. ಅಂಗಾಂಗಗಳನ್ನ ಎಲ್ಲ ಕೊಟ್ಟ ಮೇಲೆ ಅವ್ರು ಕೊಡೋ ಬಾಡಿ ಏನು ನೀವು ಕೊಡ್ತೀರಿ ವಾಪಸ್ಸು ಆಫ್ಟರ್ ಡೆತ್? ವಾಪಸ್ ಅವ್ರ ಶರೀರ ಹೆಂಗ್ ಅಪಿಯರೆನ್ಸ್ ಇರುತ್ತೆ. ಈಗ ಬೋನ್ ತಗೋತೀರಿ, ಇಂಟೆಸ್ಟೈನ್ ತಗೋತೀರಿ? ಬೋನ್ ತಕೊಂಡಂಗಿಲ್ಲ ಸರ್, ಯೂಶಲಿ ಬೋನ್ ಏನ್ ತೆಗಿಯಲ್ಲ. ಆರ್ಗನ್ಸ್ ಈಗ ಏನ್ ಕಣ್ಣು ತೆಗಿಬಹುದು, ಕಣ್ಣು ತಗೋತೀರಿ, ಹೃದಯ, ಲಂಗ್ಸ್, ಲಿವರ್, ಕಿಡ್ನಿ ಎಲ್ಲ ತೆಗಿಬಹುದು. ಸೊ ಅವ್ನು ತೆಗೆದು ಈಗ ನಾವೇನ್ ಆಪರೇಷನ್ ಮಾಡಿದಾಗ ಗಾಯ ಮಾಡಿ ಹೊಲ್ದಿರ್ತೀವಲ್ಲ ಅದೇ ರೀತಿ ಹೊಲ್ದು ಅವ್ರಿಗೇನು ಅದೇನು ನಮ್ದೇನ್ ಸಂಸ್ಕಾರದ ಪ್ರಕಾರ ನಾವೇನ್ ಪದ್ಧತಿ ಪ್ರಕಾರ ಪೂಜೆ ಗೀಜೆ ಎಲ್ಲ ಮಾಡ್ತೀವಿ, ಅದಕ್ಕೆ ಏನು ತೊಂದರೆ ಆಗಲ್ಲ. ಅದೇ ಮೊನ್ನೆ ನಮ್ಗೊಂದು ಇದೇ ಪ್ರಶ್ನೆ ಬಂದಿತ್ತು, ನಾಳೆ ಬಾಡಿ ಕೊಟ್ಟ ಮೇಲೆ ನಾಳೆ ಅದೇನೋ ಒಂದು ಆತ್ಮ ಅಂತ ಜನರಿಗೆ ಸಹಜ ಅಲ್ಲ ಅದು. ಕರೆಕ್ಟ್ ಕರೆಕ್ಟ್ ಇಲ್ಲ ಸರ್, ಅವ್ರಿಗೇನು ಆ ಪರಿಸ್ಥಿತಿ ಆ ಇದಕ್ಕೆ ವ್ಯವಸ್ಥೆಗೆ ಅವ್ರಿಗೇನು ತೊಂದರೆ ಆಗದಿರಂಗೆ ಅದೊಂದು ನಾವ್ ಇದನ್ನ ಮಾಡ್ಕೊಡ್ತೀವಿ. ಓಕೆ ಸರ್, ಈಗ ನಮ್ಮೊಂದು ಒಂದು ಆರೋಗ್ಯ ಇಲಾಖೆ ಒಂದು ಹಳ್ಳಿ ಒಳಗೆ 1,000 ಪಾಪ್ಯುಲೇಷನ್ಗೆ ಒಬ್ಬರಿಗೆ ಆಶಾ ಅಂತ ಇರ್ತಾಳೆ. ಒಂದು ಆಶಾ ಆಕಿ ಗೊತ್ತು ಡಯಾಬಿಟಿಕ್ ಎಷ್ಟು, ಹೈಪರ್ ಟೆನ್ಷನ್ ಎಷ್ಟು, ಆರ್ಥರೈಟಿಸ್ ಎಷ್ಟು, ಏಜ್ ಫ್ಯಾಕ್ಟರ್ ಎಷ್ಟು ಬಂದಾರ, ಯಾರೇ ಏನೇನು ಡಿಸೀಸ್ ಅಂತ ಅವ್ರಿಗೆಲ್ಲ ಕನ್ಫರ್ಮ್ ಆಗ್ತಾವ. ಬಟ್ ಕನ್ಫರ್ಮ್ ಆದ್ಮೇಲೆ ಈಗ ಇಂಥ ಡಯಾಬಿಟಿಕ್ ಅಂತ ಇಂಥ ಕೇಸ್ ಇದ್ದಾಗ ಅವರಿಗೆ ನೀವು ದಾನ ಅಂತ ಬಂದಾಗ ಯಾವ ಆರ್ಗನ್ ಬಿಟ್ಟು ಅವ್ರಿಗೆ ದಾನ ಅಂತ ಮಾಡ್ಕೋತೀರಿ? ಈಗ ಡಯಾಬಿಟಿಸ್ ಪ್ಲೆಜ್ ಮಾಡಕ್ ಸರ್, ಆಕ್ಚುಲಿ ಪ್ಲೆಜ್ ಮಾಡಕ್ಕೆ ನಾವೆಲ್ಲ ಬರ್ಸ್ಕೋಬಹುದು. ಸೊ ಫಾರ್ ಎಕ್ಸಾಂಪಲ್ ನಾವು ಡಯಾಬಿಟಿಕ್, ಈಗ ಡಯಾಬಿಟಿಕ್ ಇದಾರೆ ಅಂತ ಒಂದು ಎಕ್ಸಾಂಪಲ್. ಡಯಾಬಿಟಿಕ್ ಇದ್ದಾಗ ನಾವು 2 ರೀತಿಯಾಗಿ ನೋಡ್ಬೇಕಾಗುತ್ತೆ. ಒಂದು ಜೀವಂತ ಇದ್ದಾಗ ದಾನ ಮಾಡಕತ್ತಾರೋ, ಏನು ಮೃತ್ಯು ಆದ್ಮೇಲೆ ದಾನ ಮಾಡಕ್ಕೆ. ಸೊ ಜೀವಂತ ಇದ್ದಾಗ ನಾವು ಡಯಾಬಿಟಿಕ್ ಇದ್ದವ್ರಿಗೆ ಅವಾಯ್ಡ್ ಯಾಕೆ ಮಾಡ್ತೀವಿ ಅನ್ನೋದನ್ನ ನಾವು ವಿಚಾರ ಮಾಡ್ಬೇಕಾಗುತ್ತೆ. ಸೊ ಜೀವಂತ ಇದ್ದಾಗ ಈಗ ಡಯಾಬಿಟೀಸ್ ಅದಾರಂದ್ರೆ ಆ ವ್ಯಕ್ತಿಗೆ ಮುಂದೆ ಜೀವನದಾಗ ಕಿಡ್ನಿ ಫೇಲ್ ಆಗೋ ಚಾನ್ಸ್ ಬಂದ್ಬಿಡುತ್ತೆ. ಹೌದು, ಮ್ಯಾಕ್ಸಿಮಮ್. ಸೊ ಅದಕ್ಕೆ ನಾವು ಮಾಡಬಾರ್ದಂತ ಏನಿಲ್ಲ, ಅದು ರಿಲೇಟಿವ್ ಕಾಂಟ್ರಾ ಇಂಡಿಕೇಶನ್ ಅಂದ್ರೆ ಅವಾಯ್ಡ್ ಮಾಡ್ತೀವಿ. ಬಟ್ ಯಾಕಂದ್ರೆ ಅವ್ರದ್ದು ಇನ್ನೂ ಈಗ ಒಂದು 50 ವರ್ಷದವ್ರು ಇದ್ರು ಅಂದ್ರೆ, ಈಗ ನಮ್ಮ ದೇಶದ್ದು ಎವರೇಜ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಒಂದು 75-80 ವರ್ಷ ಅಂತ ತೊಗೊಂಡ್ರು, ಅವ್ರಿಗೊಂದು 20-25 ವರ್ಷ ಇರುತ್ತೆ ಅವ್ರ ಜೀವನಕ್ಕೆ. ಸೊ ಆ ಟೈಮಲ್ಲಿ ಅವ್ರ ಕಿಡ್ನಿ ಫೇಲ್ ಆಗಿದ್ರೆ ನಮ್ಗೊಂದು ತಪ್ಪು ಅನ್ಸುತ್ತೆ. ಯಾಕಂದ್ರೆ ನಾವು ಆರಾಮಿದ್ದವ್ರನ್ನ ನಾವು ಪೇಷಂಟ್ ಮಾಡ್ದಂಗೆ ಆಗ್ಬಿಡ್ತೈತೆ. ಸೊ ಅಂತ ವ್ಯವಸ್ಥೆಯಲ್ಲಿ ನಾವು ಜೀವಂತ ಇದ್ದಾಗ ಡಯಾಬಿಟಿಸ್ ಇದ್ದವ್ರಿಗೆ ಅವಾಯ್ಡ್ ಮಾಡ್ತೀವಿ, ತಗೋಬಹುದು, ಅವಾಯ್ಡ್ ಮಾಡ್ತೀವಿ. ಬಟ್ ಮೃತ್ಯು ಆದ್ಮೇಲೆ ಅಕಸ್ಮಾತ್ ಆಗಿ ಅವ್ರಿಗೆ ಏನಾದ್ರು ನಾವು ಕೆಲವು ಟೆಸ್ಟ್ಗಳೆಲ್ಲ ಮಾಡ್ತೀವಿ. ಸೊ ಆ ಟೆಸ್ಟ್ ಅಲ್ಲಿ ಆ ಕಿಡ್ನಿಗಾಯ್ತು, ಕಣ್ಣಿಗಾಯ್ತು, ಅದೇನು ಎಂಡ್ ಆರ್ಗನ್ ಡ್ಯಾಮೇಜ್ ಅಂತ ಹೇಳ್ತೀವಿ, ಅದ್ ಆಗಿಲ್ಲ ಅಂದ್ರೆ ನಾವು ದಾನ ಮಾಡ್ಬೋದು. ಸೊ ಹ್ಯಾವಿಂಗ್ ನಾ ಹೇಳೋದು ಮಾತಿನ ಅರ್ಥ ಏನಂತಂದ್ರೆ, ಡಯಾಬಿಟಿಸ್ ಇದ್ರೂ ಕೂಡ ನಾವು ಅಂಗಾಂಗ ದಾನ ಮಾಡಕ್ಕೆ ಪ್ಲೆಜ್ ಮಾಡ್ಬೋದು. ಸೊ ಆ ಟೈಮಲ್ಲಿ ನಾವು ಏನಾದ್ರು ಅಂಗಾಂಗ ತೆಗಿತಿರ್ತೀವಲ್ಲ, ಸೊ ಆ ಟೈಮಲ್ಲಿ ಕೆಲವು ಟೆಸ್ಟ್ ಮಾಡ್ತೀವಿ ನಾವು. ಸೊ ಇಲ್ಲಪ್ಪ ಇದು ಅಂಗಾಂಗ ಆಗ್ಲೇ ಡ್ಯಾಮೇಜ್ ಆಗಿದೆ ಅಂದ್ರೆ ಅದನ್ನ ತೆಗಿಯಲ್ಲ, ಆಗಿಲ್ಲ ಅಂದ್ರೆ ತೆಗೆದು ಇನ್ನೊಬ್ರಿಗೆ ಹಾಕ್ತಿವಿ ಹಂಗೆ. ಸರ್, ಇವೆಲ್ಲ ಟೆಸ್ಟ್ ಮಾಡಕ ಮಿನಿಮಮ್ ಕಾಸ್ಟ್ ಅದೆಲ್ಲ ಸರ್ಕಾರ ಯೂಶಲಿ ಒನ್ಸ್ ಫಾರ್ ಎಕ್ಸಾಂಪಲ್ ಒಂದು ಫ್ಯಾಮಿಲಿ ಅವ್ರ ಮನೆಯವ್ರು ಯಾರು ಎಕ್ಸ್ಪೈರ್ ಆದಾಗ ಅಂಗಾಂಗ ದಾನ ಮಾಡ್ಲಿಕ್ಕೆ ಒಪ್ಪಿಗೆ ಕೊಟ್ರಂದ್ರೆ ಆ ಟೈಮ್ ನಾವು ಹೆಚ್ಚು ಆ ಟೈಮಿಂಗ್ ನಾವು ಡೆತ್ ಡಿಕ್ಲೇರ್ ಮಾಡ್ದಂಗೆ, ಅದು ಡೆತ್ ಡಿಕ್ಲೇರ್ ಮಾಡ್ದಂಗೆ. ಸೊ ಆ ಟೈಮಲ್ಲಿ ಅವರು ಅಂಗಾಂಗ ದಾನ ಮಾಡಕ್ ಒಪ್ಕೊಂಡ್ರೆ ಮುಂದೆ ಅಲ್ಲೇ ಹಾಸ್ಪಿಟಲ್ ಆಗಿ ಇರ್ತಾರ ಅವ್ರು. ಮೋಸ್ಟ್ಲಿ ಇನ್ನೊಂದು 24 ತಾಸು 30 ತಾಸು ಇರ್ತಾರೆ. ಇಲ್ಪ ಅಂದ್ರೆ ಅವ್ರ ಮನೆಗೆ ಕಳಿಸ್ಕೊಡ್ತೀವಿ, ಯಾಕಂದ್ರೆ ನಾವು ಮಷಿನ್ ಎಲ್ಲ ತೆಗೆದ್ಮೇಲೆ ಅವ್ರು ಡೆತ್ ಆಗ್ಬಿಡ್ತಾರೆ. ಸೊ ಆ ಟೈಮ್ ಇಂತ್ರ ನಾವೇನ್ ಡಿಕ್ಲೇರ್ ಮಾಡ್ತೀವಿ, ಅವ್ರ ಅಂಗಾಂಗ ದಾನ ಮಾಡಕ್ಕೆ ಒಪ್ಪಿಗೆ ಕೊಡ್ತಾರಲ್ಲ, ಆ ಟೈಮ್ ಇಂತ್ರ ಅವ್ರಿಗೆ ಏನು ಖರ್ಚು ಯೂಶಲಿ ಪೇಷಂಟ್ ಮೇಲೆ ಖರ್ಚು ಬರಲ್ಲ. ಯಾಕಂದ್ರೆ ಸರ್ಕಾರನೇ ಅದಕ್ಕೆ ವ್ಯವಸ್ಥೆ ಮಾಡಿಕೊಂಡು ಬರುತ್ತೆ. ಗವರ್ಮೆಂಟ್ ಆಫ್ ಕರ್ನಾಟಕ, ಇನ್ಫ್ಯಾಕ್ಟ್ ಐ ಥಿಂಕ್ ಇಟ್ ಇಸ್ ನ್ಯಾಷನಲ್ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಇದು ಯಾವುದೇ ಆಸ್ಪತ್ರೆ ಆಗಲಿ ಆ ಡೋನರ್ ಮೇಂಟೆನೆನ್ಸ್ ಫೀಸ್ ಅಂತಾನೆ ಕೊಟ್ಬಿಡ್ತಾರೆ ಆಸ್ಪತ್ರೆ. ಈಗ ದಾನ ಮಾಡೋರಿಗೆ ಕೊಡೋದ್ರಿಂದ ಏನು ಬೆನಿಫಿಟ್ ಆಗುತ್ತೆ ಅವ್ರಿಗೆ? ಒಂದು ದಾನ ಅಂತ ಕೊಡ್ಬೋದು ಸ್ವ ಇಚ್ಛೆಯಿಂದ. ಇನ್ ಕೇಸ್ ಕಾಮನ್ ಜನ ಥಿಂಕ್ ಮಾಡೋದೇನಂತಂದ್ರೆ, ಈಗ ಕಣ್ಣು ದಾನ ಮಾಡೋದ್ರಿಂದ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ, ಏನಂತ ಇವ್ರು ಕಣ್ಣು ದಾನ ಮಾಡ್ಯಾರ, ಬೈ ಚಾನ್ಸ್ ಇವ್ರು ಆಯಾ ಹಾಸ್ಪಿಟ್ಲಿಗೆ ಹೋದ್ರೆ ಇವರಿಗೆ ಒಂದು ಫ್ರೀ ಟ್ರೀಟ್ಮೆಂಟ್ ಏನೋ ಒಂದು ಕೊಡ್ತಾರೆ ಅಂತ ಒಂದು ಸರ್ಟಿಫೈ ಇಶ್ಯೂ ಮಾಡ್ತಾರೆ. ಈಗ ಅಂಗಾಂಗ ದಾನ, ಯಾವುದೋ ಒಂದು ಅಂಗನ ದಾನ ಮಾಡಕ್ಕೆ ರೆಡಿ ಇದ್ದೀನಿ, ಅಥವಾ ಲಿವರ್ ಕೊಡಕ್ಕೆ ರೆಡಿ ಇದ್ದೀನಿ, ಲಂಗ್ಸ್ ಕೊಡಕ್ಕೆ ರೆಡಿ ಇದ್ದೀನಿ, ನಮ್ಮ ಡೆತ್ ಆದ್ಮೇಲೆ ಡೆತ್ ಆದ್ಮೇಲೆ ಆ ಒಂದು ಫ್ಯಾಮಿಲಿಗೆ ನೀವೇನು ಸೆಕ್ಯೂರಿಟಿ ಕೊಡ್ತೀರಂತ ಸರ್ಕಾರ ಏನು ಕೊಡೋದು ಸೆಕ್ಯೂರಿಟಿ, ಅದು ಫೆಸಿಲಿಟಿ ಏನು ಕೊಡ್ತಾರೆ? ಸರ್, ಇದು ಒಂಥರ ಐ ವುಡ್ ಲೈಕ್ ಟು ಟೇಕ್ ದಿಸ್ ಕ್ವಶನ್ ಇನ್ ಅ ಫಿಲಾಸಫಿಕಲ್ ವೇ. ಈಗ ನಾವು ಸಮಾಜ ಕಾಮನ್ ಜನ ಥಿಂಕ್ ಮಾಡೋದು ಅಲ್ಲ, ಅದಕ್ಕೆ ಯಾಕಂದ್ರೆ ಈಗ ನಾವು ಆಕ್ಷನ್ ಅಂಡ್ ರಿಯಾಕ್ಷನ್
ನಾವು ಕೊಟ್ವಿ, ಹೌದು, ನಮಗೇನ್ ಕೊಡ್ತಾರೆ ಅವರು? ಸೊ ಅದಕ್ಕೆ ನೀವು ಈ ಸಮಾಜದ ಒಂದು ವ್ಯವಸ್ಥೆಯಲ್ಲಿ ನಾವು ಇದೀವಿ, ಹೌದಾ? ವಿ ಆರ್ ಸೋಷಿಯಲ್ ಅನಿಮಲ್. ಸೊ ಈಗ ನಾವು ಸಮಾಜಕ್ಕೆ ಏನ್ ಕೊಟ್ಟಿವಿ ಅನ್ನೋದಕ್ಕಿಂತ, ಅಲ್ಲ, ಸಮಾಜ ನಮಗೆ ಏನ್ ಕೊಟ್ಟೈತೆ ಅನ್ನೋದು ವಿಚಾರ ಮಾಡೋದಕ್ಕಿಂತ ನಾವು ಸಮಾಜಕ್ಕೆ ಏನ್ ಕೊಟ್ಟಿವಿ ಅನ್ನೋದು ಒಂದು ವಿಚಾರ ಬರ್ತದೆ. ಸೊ ಇಟ್ ಇಸ್ ಅ ವೆರಿ ನೋಬಲ್ ಥಿಂಗ್ ಸರ್. ಅದಕ್ಕೆ ನಾವು ಇದೇನ್ ಅಂಗಾಂಗ ದಾನ ಮಾಡ್ತೀವಲ್ಲ, ಇನ್ನು ಎಕ್ಸ್ಪೆಕ್ಟೇಷನ್ಸ್ ಇಲ್ದ ಮಾಡ್ತೀವಿ. ಯಾಕಂದ್ರೆ ಈಗ ಫಾರ್ ಎಕ್ಸಾಂಪಲ್, ಈಗ ನಂದು ಡೆತ್ ಆದ್ಮೇಲೆ ನಾ ಅಂಗಾಂಗ ದಾನ ಕೊಟ್ಟನೆ ಅಂದ್ರೆ ನಾ ಅಂತೂ ಜೀವಂತಿಲ್ಲ, ನನ್ನ ಜೊತೆ ನನ್ನ ಶರೀರದ ಜೊತೆ ನಮ್ಮ ಪದ್ಧತಿ ಸುಡ್ಬೋದು, ಮಣ್ಣೆರ ಮಾಡ್ಬೋದು. ಬಟ್ ಕೆಲಸ ಮಾಡುವ ಅಂಗಾಂಗ ಕೊಡ್ಕೊಂಡು ನಾ ಏನ್ ಮಾಡೋದಿನಿ? ಸೊ ಜನರು ನನಗೇನ್ ಸಿಕ್ತೈತೆ ಅನ್ನೋ ಲೆಕ್ಕಾಚಾರ ನೋಡ್ಕೊಂಡು ಬದ್ಲಿ ಯೂಶಲಿ ಇಟ್ ಈಸ್ ಒಂದು ಸೊಸೈಟಿಗೆ ನಾವು ಒಂದು ಸೇವೆ ಮಾಡ್ದಂಗೆ ಒಂದು. ಸೊ ಏನು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಮಾಡ್ಬೇಕು ಅನ್ನೋದು ಇಟ್ ಈಸ್ ಮೈ ಪರ್ಸನಲ್ ಒಪಿನಿಯನ್. ದಾನನ ಆದ್ರೆ ರೀಸೆಂಟ್ ಆಗಿ ನಮ್ದು ನ್ಯಾಷನಲ್ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಪ್ರೋಗ್ರಾಮ್ ಅಂತ 2015 to 2019 ಮತ್ತೆ ರಿವೈಸ್ಡ್ ಇನ್ 2019 to 23 ವರೆಗೂ ಇದೆ. ಅದರಲ್ಲಿ ಅವರು ಒಂದು ಕ್ಲಾಸ್ ಆಡ್ ಮಾಡಿದ್ದಾರೆ. ಸೊ ಈಗ ಫಾರ್ ಎಕ್ಸಾಂಪಲ್, ನಾನು ಅಂಗಾಂಗ ದಾನಿ ಆಗಿದ್ದೆ, ನಮ್ಮ ಮನೆಯವ್ರಿಗೆ ಮುಂದೆ ಯಾರಿಗಾರಿಗೂ ಅಂಗಾಂಗ ಫೇಲ್ಯೂರ್ ಆತಂದ್ರೆ ಅವ್ರಿಗೆ ಒಂದು ಕೆಲವು ಪಾಯಿಂಟ್ಸ್ 5 ಪಾಯಿಂಟ್ಸ್ ಅಂತ. ಸೊ ಬೇಸಿಕಲಿ ಇದನ್ನ ಅರ್ಥ ಮಾಡ್ಕೋಬೇಕಂದ್ರೆ, ಈಗ ಅಂಗಾಂಗದ ರಿಕ್ವೈರ್ಮೆಂಟ್ ಇದ್ದವರು, ಆರ್ಗನ್ ಫೇಲ್ಯೂರ್ ಇದ್ದವರು ಮನೆಯಲ್ಲಿ ಯಾರು ಕೊಡೋರಿಲ್ಲ ಅಂತಂದ್ರೆ ಅವ್ರು ಒಂದು ವೇಟಿಂಗ್ ಲಿಸ್ಟ್ ಅಲ್ಲಿ ಹೋಗ್ತಾರೆ. ಸೊ ಆ ವೇಟಿಂಗ್ ಲಿಸ್ಟ್ ಅಂದ್ರೆ ಅದು ಜೀವ ಸಾರ್ಥಕತೆಯಲ್ಲಿ ಹೆಸರು ರಿಜಿಸ್ಟರ್ ಆಗುತ್ತೆ. ಸೊ ಅವ್ರದ್ದು ಪಾಳೆ, ಬ್ಲಡ್ ಗ್ರೂಪ್ ಅದೆಲ್ಲ ನೋಡ್ಕೊಂಡು ಪಾಳೆ ಬರುತ್ತೆ. ಸೊ ಪಾಳೆ ಬರ್ಲಿಕ್ಕೆ ಕೆಲವು ಪಾಯಿಂಟ್ಸ್ ಇದಾವೆ. ಈಗ ಫಾರ್ ಎಕ್ಸಾಂಪಲ್ 60 ವರ್ಷದ ಮುದುಕ ಯುವಕನ್, 60 ವರ್ಷದ ವ್ಯಕ್ತಿಗೆ ಒಂದು 25 ವರ್ಷದ ಯುವಕನ್ಗೆ ಕಂಪೇರ್ ಮಾಡೋದಾದ್ರೆ ಆ 25 ವರ್ಷದ ಹಾಕಿದ್ರೆ ಒಳ್ಳೇದು. ಯಾಕಂದ್ರೆ ಸಮಾಜಕ್ಕೆ ಸ್ವಲ್ಪ ಹೀಲ್ ಬಿ ಮೋರ್ ಹೆಲ್ಪ್ಫುಲ್ ಅಂತ. ಸೊ ಆ ಕೆಲವು ಸಿಸ್ಟಮ್ ಬೇಸ್ಡ್ ಪಾಯಿಂಟ್ಸ್ ಇದಾವೆ. ಸೊ ಅಂತ ಆ ಪಾಯಿಂಟ್ ಸಿಸ್ಟಮ್ ಅಲ್ಲಿ ಈಗ ಫಾರ್ ಎಕ್ಸಾಂಪಲ್ ನಾನು ಏನ್ ಹೇಳ್ತಾ ಇದ್ದೆ ಅವಾಗ್ಲೇ ಅಂದ್ರೆ, ನಾನು ಏನಾದ್ರು ಅಂಗಾಂಗನ ಮಾಡಿದ್ದೆ ನನ್ನ ಡೆತ್ ಆದ್ಮೇಲೆ, ನಮ್ ಫ್ಯಾಮಿಲಿ ಮೆಂಬರ್ಸ್ ಯಾರಾದ್ರೂ ಆ ವೇಟಿಂಗ್ ಲಿಸ್ಟ್ ಅಲ್ಲಿ ಹೋದಾಗ, ಸೊ ಆ ಪ್ರೋಗ್ರಾಮ್ ನ್ಯಾಷನಲ್ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಪ್ರೋಗ್ರಾಮ್ ಹೇಳಿದ್ನಲ್ಲ, ಆ ಫ್ಯಾಮಿಲಿ ಮೆಂಬರ್ಸ್ಗೆ ಒಂದು 5 ಪಾಯಿಂಟ್ಸ್ ಎಕ್ಸ್ಟ್ರಾ ಕೊಡ್ತಾರೆ. ಪಾಯಿಂಟ್ಸ್ ಅಂದ್ರೆ ನಾವು ವೇಟಿಂಗ್ ಲಿಸ್ಟ್ ಅಲ್ಲಿ ಸ್ವಲ್ಪ ಮೇಲೆ ಜಸ್ಟ್ ಫಾರ್ ರಿಸರ್ವೇಶನ್, ಒಂಥರ ರಿಸರ್ವೇಶನ್ ಏನೋ ಬಂದ್ರೆ ನಾವು ಹೆಲ್ಪ್ ಮಾಡ್ತೀವಿ. ಸೊ ಆ ಫ್ಯಾಮಿಲಿಗೆ ನಾವು ಹೆಲ್ಪ್ ಮಾಡ್ದಂಗೆ. ಬಟ್ ನಂದು ಪರ್ಸನಲ್ ಒಪಿನಿಯನ್, ನಾವು ದಾನ ಮಾಡುವ ವಿಚಾರದಲ್ಲಿದ್ದಾಗ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ದೆ ಇರೋದೇ ಸಮಂಜಸ. ಇದು ಕಾಮನ್ ಆಗಿ ದಾನ ಮಾಡೋರು ಒಬ್ಬರು ಏನ್ ಮಾಡ್ತಾರೆ, ₹1 ದಾನ ಕೊಟ್ರೆ ಹೆಸರು ಬರೀರಿ ಅಂತ ಹೇಳ್ತಾರ, ಏನೋ ಕೊಟ್ರೆ ಕೊಡ್ರಿ ಅಂತಾರ. ಈಗ ಅವರು ಏನಾಗತ್ತಂದ್ರೆ, ಒಂದು ಆರ್ಗನ್ ನಾನು ನಿಮ್ಗೆ ಕೊಡ್ತೇನೆ ಅಂತಂದ್ರೆ ನನ್ನ ಕಾಮನ್ ಆಗಿ ರಿಕಗ್ನೈಸ್ ಮಾಡ್ತಾರೆ ಸರ್. ಈಗ ನಾಳೆ ಆಗಸ್ಟ್ 3 ನಮ್ದೇನ್ ನ್ಯಾಷನಲ್ ಆರ್ಗನ್ ಡೊನೇಷನ್ ಡೇ ಇದೆಯಲ್ಲ, ರಾಜ್ಯ ಸರ್ಕಾರ ಮೃತ್ಯು ಆದ್ಮೇಲೆ ಯಾರ್ಯಾರು ಅಂಗಾಂಗನ ಮಾಡಿರ್ತಾರಲ್ಲ ಅವ್ರಿಗೆಲ್ಲರಿಗೂ ಒಂದು ರೆಕಗ್ನಿಷನ್ ಮಾಡಿ ಒಂದು ಸರ್ಟಿಫಿಕೇಟ್ ಎಲ್ಲ ಕೊಡ್ತಾರೆ. ಓಕೆ ಸರ್, ಲಾಸ್ಟ್ ಈಗ ನಮ್ಮಲ್ಲಿ ಜನರೇಷನ್ ಎಲ್ಲ ಏಜ್ ಇದ್ದವರೆಲ್ಲ ಗುಟ್ಕ ಜಾಸ್ತಿ ಹಾಕೋತಾರ. ಅವ್ರಿಗೆ ಹಲ್ಲಿನ ಸತ್ಯಕ್ಕೆ ನೀವು ಅದನ್ನ ಅಂಗಾಂಗ ಅಂತ ಕನ್ಸಿಡರ್ ಮಾಡ್ತೀವಿ? ಹಲ್ಲು ತಗೊಳ್ಳಲ್ಲ. ಆಮೇಲೆ ಟಂಗು, ನ್ಯಾಲ್ಗಿ ಇಲ್ಲ, ನ್ಯಾಲ್ಗಿ ಏನೋ ಆರ್ಗನ್ ಮಾಡಲ್ಲ, ಅದನ್ನೇನು ಕನ್ಸಿಡರ್ ಮಾಡಲ್ಲ. ಓಕೆ, ಮತ್ತೆ ಅದನ್ನ ಬಿಟ್ಟು ಬೇರೆ ಆರ್ಗನ್ಸ್ ಮತ್ತೆ ಯಾವ್ದು ಹೋಗ್ತದೆ? ಅದು ಈಗ ನಾನೇನು 8 ಆರ್ಗನ್ಸ್ ಹೇಳಿದ್ನಲ್ಲ, ಅವಷ್ಟು ಮಾತ್ರ, ಅವಷ್ಟೇ ನೀವು ಕನ್ಸಿಡರ್ ಮಾಡ್ತೀರಿ. ಈಗ ನಾವು ಅವೇರ್ನೆಸ್ ಮಾಡ್ಬೇಕಂದ್ರೆ ಸರ್, ಈಗ ಇದ್ರ ಬಗ್ಗೆ ಅಂಗಾಂಗಗಳ ಬಗ್ಗೆ ಅವೇರ್ನೆಸ್ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ನನಗನ್ಸಿ ಮಟ್ಟಿಗೆ ಒಂದು 90% ಯಾರಿಗಿಲ್ಲ. ಹೌದು. ಇವನ್ನು ನಮ್ಮಲ್ಲಿ ಈಗ ಆಶಯ ಅಂತ ಏನು ನಾವು ಮಾಡ್ತೀವಲ್ಲ, ಯಾರು ನಮ್ಮ ಗೌರ್ಮೆಂಟ್ ಒಳಗೆ ಕಾರ್ಯಕರ್ತರು, ಅವ್ರಿಗೆ ಸತ್ಯಕ್ಕೆ ಅಂಗಾಂಗಗಳ ಬಗ್ಗೆ ಯಾರು ಮಾಡಂಗಿಲ್ಲ. ಆಲ್ಮೋಸ್ಟ್ ಕಣ್ಣಿನ ದಾನ ಬಗ್ಗೆ ಬಂದಾಗ ಅವ್ರು ಮಾಡ್ತಾರೆ. ಈಗ ಅಂಗಾಂಗದ ಒಂದು ಅವೇರ್ನೆಸ್ ಕುಂದಿರ್ಬೇಕಂದ್ರೆ ತಮ್ಮ ಪ್ರಕಾರ ಯಾವ ರೀತಿಯಾಗಿ ಮಾಡ್ಬೋದು ಅವೇರ್ನೆಸ್ನ? ಇದು ನಾನು ಹಳ್ಳಿ ಮಟ್ಟಿಗೆ ಹೋಗ್ಬೇಕಿದ್ದಲ್ಲ. ಕರೆಕ್ಟ್. ಈಗ ನಾನ್ ಸರ್, ಈಗ ಫಾರ್ ಎಕ್ಸಾಂಪಲ್ ಪರ್ಸನಲಿ ವೈಯಕ್ತಿಕವಾಗಿ ನಾನು UK ಅಲ್ಲಿದ್ದೆ. ಓಕೆ. 2022ರಲ್ಲಿ ನಾನು ವಾಪಸ್ ಬಂದೆ. ಅದಕ್ಕಿಂತ ಮೊದಲು 3 ವರ್ಷ UK ಅಲ್ಲಿದ್ದೆ. ಸೊ ಅಲ್ಲಿ ಬಂದ್ಮೇಲೆ ಇಲ್ಲಿ ಲಾಸ್ಟ್ ಒಂದು 2 ವರ್ಷ 2022ರಿಂದ ಇಲ್ಲಿವರೆಗೂ ನಾವು ಹಲವಾರು ಜಾಗಗಳಿಗೆ, ಅಂದ್ರೆ ಸ್ಕೂಲ್ಸ್ ಆಗಿರ್ಬೋದು, ಬ್ಯಾಂಕ್ಸ್ ಆಗಿರ್ಬೋದು, ನಮ್ಮ ಇಂಡಿವಿಜುವಲ್ ಲೆವೆಲ್ ಅಲ್ಲಿ ನಾವು ಹೋಗಿ ಅವೇರ್ನೆಸ್ ಕೊಡ್ತಾ ಇದೀವಿ. ಸ್ಕೂಲ್ ಒಳಗೆ ಹೋದಂತಾರ ನೀವು ಆಫ್ಟರ್ 24-20 ವರ್ಷ ಆದಂತ ಮಕ್ಕಳಿಗೆ ಹೋಗಿ ನೀವು 8th 9th ಈಗ ಫಾರ್ ಎಕ್ಸಾಂಪಲ್ ಸರ್, ಈಗ ನಿಮ್ ಮಗ ಒಂದು 10ನೇ ತರಗತಿ ಅದ ಅಂತ ತಿಳ್ಕೊರಿ, ನೀವು ಮನೆಗೆ ಬಂದ್ಮೇಲೆ ಏನ್ ಕಲ್ತಿಪ್ಪ ಇವತ್ತು ಅಂತ ಕೇಳ್ತೀರಿ. ಇಲ್ಲ ಒಬ್ರು ಡಾಕ್ಟರ್ ಏನೋ ಬಂದಿದ್ರು ಅಂಗಾಂಗ ದಾನದ ಬಗ್ಗೆ, ಅವಾಗ ನಿಮಗ್ ಕುತೂಹಲ. ಅಂದ್ರೆ
ಇದು ಅವಾಗ ದಾನ ಮಾಡೋದು ಬೇಡ. ಮೌತ್ ಅಡ್ವರ್ಟೈಸ್ಮೆಂಟ್ ಚಿಲ್ಡ್ರನ್ ಇದೆ ಬೆಸ್ಟ್. ಮಕ್ಳಿಗೆ ಬಂದು ನೀವು ದಿನ ಕೇಳ್ತೀರಿ ಶಾಲೆಗೆ ಏನೇನ್ ಆತಿವತ್ತ. ಸೊ ನಮ್ ಟಾರ್ಗೆಟ್ ಪಾಪ್ಯುಲೇಷನ್ ಇದು ಅಂದ್ರೆ 9ನೇ 10ನೇ ನಂತರ ಚಿಕ್ಕವರಿಗೆ ತುಂಬಾ ಸಣ್ಣವರಾಗ್ಬಿಡ್ತಾರೆ. ಸೊ ದಿಸ್ ಇಸ್ ಹೌ ವಿ ಹ್ಯಾವ್ ಸ್ಟಾರ್ಟೆಡ್. ಬಟ್ ನಮ್ದು ಎಲ್ಲಾ ಟಾಕ್ ಅಲ್ಲಿ ನಾನು ಏನ್ ಹೇಳ್ತೀನಿ ಅಂದ್ರೆ ಇಟ್ ಹ್ಯಾಪನ್ಸ್ ಅಟ್ 3 levels. ಒಂದು ಇಂಡಿವಿಜುವಲ್ ಲೆವೆಲ್, ಒಂದು ಕಮ್ಯುನಿಟಿ ಲೆವೆಲ್, ಒಂದು ಗೌರ್ಮೆಂಟ್ ಲೆವೆಲ್. ಸೊ ಈಗ ಇಂಡಿವಿಜುವಲ್ ಲೆವೆಲ್ ಅಲ್ಲಿ ಈಗ ನಾವು ನೀವು ಏನ್ ಚರ್ಚೆ ಮಾಡ್ತೀವಿ, ನೀವು ಇನ್ನೊಂದು 4 ಮಂದಿಗೆ ಹೇಳ್ತೀರಿ, ನಾ ಇನ್ನೊಂದು 4 ಮಂದಿಗೆ ಹೇಳ್ತೀನಿ, ಅವ್ರು ಇನ್ನೊಂದು 4 ಮಂದಿಗೆ ಹೇಳ್ತಾರೆ. ಅಂದ್ರೆ ಇದ್ರ ಬಗ್ಗೆ ನಾವು ಒಳ್ಳೇದ್ ಮಾತಾಡ್ಕೊಂತ ಹೋಗ್ತಾ ಇದ್ರೆ ಈಗ ನಾನು ಇನ್ನೊಬ್ರಿಗೆ ಹೇಳ್ತೀನಿ ಮಾಹಿತಿ ಇಲ್ದವ್ರಿಗೆ, ಹಂಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಪಾಸಿಟಿವ್ ರಿಯೇಟ್ರೇಷನ್ ಅಂತೀವಿ ಅದಕ್ಕೆ. ಇನ್ನೊಂದು ಹಿಂಗ್ ಅವೇರ್ನೆಸ್ ಟಾಕ್ಸ್ ಕೊಡೋದು ಅಥವಾ ಕಮ್ಯುನಿಟಿ ಮೀಟಿಂಗ್ಸ್ ಮಾಡೋದು. ಸೊ ದಿಸ್ ಇಸ್ ಒನ್ ವೇ ಆಫ್ ಇವತ್ತು ನಾವೇನ್ ಚರ್ಚೆ ಮಾಡ್ತಿದೀವಲ್ಲ, ದಿಸ್ ಇಸ್ ಒನ್ ವೇ ಆಫ್ ಕ್ರಿಯೇಟಿಂಗ್ ಅವೇರ್ನೆಸ್. ಇದರಿಂದ ಎಷ್ಟೊಂದು ಜನ ನೋಡ್ತಾರೆ, ಅವ್ರಿಗೊಂದು ಕುತೂಹಲ ಬರುತ್ತೆ, ಅವ್ರ ಪ್ರಶ್ನೆಗಳು ಕೇಳಕ್ ಸ್ಟಾರ್ಟ್ ಮಾಡ್ತಾರೆ. ಇನ್ನೊಂದು ಗೌರ್ಮೆಂಟ್ ಲೆವೆಲ್ ಅಲ್ಲಿ. ಸೊ ಗೌರ್ಮೆಂಟ್ ಲೆವೆಲ್ ಅಲ್ಲಿ ಎಫೆಕ್ಟ್ ಆಗ್ಬೇಕಂದ್ರೆ ಪೋಲಿಯೋ ಡ್ರಾಪ್ಸ್, ಬೆಸ್ಟ್ ಎಕ್ಸಾಂಪಲ್ ಇಸ್ ಪೋಲಿಯೋ ಡ್ರಾಪ್ಸ್. ಅಮಿತಾಬ್ ಬಚ್ಚನ್ ಬಂದು 2 ಪೋಲಿಯೋ ಡ್ರಾಪ್ ಹಾಕೊಳ್ಳೋ ಮಟ್ಟ ನಮ್ ಜನ ಹಾಕೊಳ್ಳಿಲ್ಲ. ಅವ್ರು ಹೇಳಕತ್ ಮೇಲೆ ಒಳ್ಳೇದಾಕತಿ ಅಂದ್ಮೇಲೆ ಇಟ್ ಹ್ಯಾಸ್ ಬಿಕಮ್, ಈಗ ನಮ್ ದೇಶ ಹ್ಯಾಸ್ ಡಿಕ್ಲೇರ್ಡ್ ವಿ ಆರ್ ಪೋಲಿಯೋ ಫ್ರೀ. ಅಲ್ಲ ಸರ್, ಈಗ ಕಣ್ಣು ದಾನ ಡಾಕ್ಟರ್ ರಾಜ್ಕುಮಾರ್ ಕೊಟ್ಟ ಮೇಲೆ ಫುಲ್ ಅವೇರ್ನೆಸ್. ಯಾಕಂದ್ರೆ ನಮ್ಮಲ್ಲಿ ಬೇಕಾಗಿದ್ದೇನಂತಂದ್ರೆ ಒಂದು ಗುಡ್ ಲೆವೆಲ್ ವ್ಯಕ್ತಿ ಇದ್ದವ್ರು ಮಾತ್ರ ಏನು ಕೊಟ್ರೆ ಅದು ಇಮಿಡಿಯೇಟ್ಲಿ ಒಂದು. ಸೊ ಅದೇ ರೀತಿಯಾಗಿ ದೊಡ್ಡವ್ರು ಮಾತಾಡ್ಬೇಕು ಸರ್, ಇನ್ಫ್ಲೂಯೆನ್ಷಿಯಲ್ ಪೀಪಲ್. ಈಗ ಡಾಕ್ಟರ್ ಇದು ಪುನೀತ್ ರಾಜ್ಕುಮಾರ್ ಅವ್ರು ಮಾಡಿದ್ರು. ಅದೇ ರೀತಿಯಾಗಿ ಈಗ ಯಾರಾದ್ರೂ ಈಗ ಹೋದ್ ವರ್ಷ ಈಗ ಆರ್ಗನ್ ಡೊನೇಷನ್ ಅವೇರ್ನೆಸ್, ಈಗ ಅಂಗಾಂಗ ದಾನ ಡೊನೇಷನ್ಗೆ ಹೋದ್ ವರ್ಷ ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮ್ ದವರೆಲ್ಲರೂ ರಿಜಿಸ್ಟರ್ ಮಾಡ್ಕೊಂಡ್ರು. ಅದರಿಂದ ಈಗ ದೇಹದಾನ ಅಥವಾ ಅಂಗಾಂಗ ದಾನ ಅಂದ್ರೆ ಪ್ಲೆಜ್ ಮಾಡೋದು ನಾವು ಸತ್ತ ಮೇಲೆ ಇವೆಲ್ಲ ತಗೋಬಹುದು ನೀವು ಅಂತ ಪ್ಲೆಜ್ ಮಾಡೋದು. ಸೊ ಅದರಿಂದ ಅವೇರ್ನೆಸ್ ಸ್ಟಾರ್ಟ್ ಆಗುತ್ತೆ, ಜನ ಮಾತಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಈ ಸಂದರ್ಭದಲ್ಲಿ ನಾನೊಂದು ಒಂದು ಇವೆಂಟ್, ಒಂದು ಇನ್ಸಿಡೆಂಟ್ ಅನ್ನು ನಾನು ಶೇರ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. 1994ರಲ್ಲಿ ಯುರೋಪ್ದಲ್ಲಿ ಒಂದು ಪೋಲೆಂಡ್ ಅಂತ ಒಂದು ಕಂಟ್ರಿ ಇದೆ, ಅಲ್ಲಿ ಅಮೆರಿಕದ ಒಂದು ಕಪಲ್, ಗಂಡ ಹೆಂಡತಿ, ಒಂದು ಚಿಕ್ಕ ಒಂದು 18-20 ವರ್ಷದ ಹುಡುಗ ಬಂದಿದ್ದ. ಸೊ ಆ ಟೈಮಲ್ಲಿ ಅಲ್ಲಿ ಏನೋ ಗದ್ದಲಾಗ್ತಾ ಇತ್ತು. ಸೊ ಅವಾಗ ಇವ್ರು ಅನ್ಫಾರ್ಚುನೇಟ್ಲಿ ಇವ್ರು ಹಾಲಿಡೇಗೆ ಹೋಗಿದ್ರು, ಇವ್ರದ್ದು ಡೆತ್ ಆಯ್ತು, ಮಗು ಡೆತ್ ಆಯ್ತು. ಸೊ ಪೇರೆಂಟ್ಸ್ ಬಂದ್ಬಿಟ್ಟು ಅಂಗಾಂಗ ದಾನ ಮಾಡ್ಲಿಕ್ಕೆ ಮುಂದ್ ಬಂದ್ರು. ಯಾರು ಕೇಳಿಲ್ಲ ಅವ್ರನ್ನ, ಯಾಕಂದ್ರೆ ಅವ್ರಿಗೆ ಆ ಮಗುನ ಏಜ್ ರೀ 18 ವರ್ಷ. ಡೆತ್ ಆದ್ಮೇಲೆ ನೀವು ತಗೋಬಹುದು ಸರ್. ಜೀವಂತ ಇದ್ದಾಗ ನಾವು ಒಂದು ಏಜ್ ಲಿಮಿಟ್ ಕೊಡ್ತೀವಿ, ಡೆತ್ ಆದ್ಮೇಲೆ ನೀವು ತಗೋಬಹುದು. ಸೊ ಅದರಿಂದ ಏನಾಯ್ತಂದ್ರೆ ಮೀಡಿಯಾ ಫುಲ್ ಅಟೆನ್ಷನ್ ಬಂದ್ಬಿಟ್ಟು. ಸೊ ಮೀಡಿಯಾ ಪ್ಲೇಸ್ ಅ ಮೇಜರ್ ರೋಲ್. ಮೀಡಿಯಾ ಫುಲ್ ಅಟೆನ್ಷನ್ ಬಂದ್ಬಿಟ್ಟು ಆ ದೇಶದಲ್ಲಿ ಅಲ್ಲಿವರೆಗೂ ಅಂಗಾಂಗ ದಾನದ ನಂಬರ್ಸ್ ತುಂಬಾ ಕಡಿಮೆ ಇತ್ತು. ಸೊ ಅದರಿಂದ ಫುಲ್ ರೆವಲ್ಯೂಷನ್ ಆಯ್ತು ಅಲ್ಲಿ. ಇನ್ಫ್ಯಾಕ್ಟ್ ಆ ಗೌರ್ಮೆಂಟ್ ಅಲ್ಲಿ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿದ್ರು ಅಂಗಾಂಗ ದಾನದ ಬಗ್ಗೆ. ಸೊ ಇಟ್ ಈಸ್ ಕಾಲ್ಡ್ ಎಸ್ ನಿಕೋಲಸ್ ಗ್ರೀನ್ ಎಫೆಕ್ಟ್ ಅಂತ ಹೇಳಿ. ಸೊ ಅದರಿಂದ ಆ ದೇಶದಲ್ಲಿ ಇಟ್ ಹ್ಯಾಸ್ ಇನ್ಕ್ರೀಸ್ಡ್. ಈಗ ಇಟ್ ಈಸ್ ಒನ್ ಆಫ್ ದ ಕಂಟ್ರೀಸ್, ತುಂಬಾ ಚಿಕ್ಕ ದೇಶ, ಬಟ್ ಅಂಗಾಂಗ ದಾನದ ಲೆವೆಲ್ ತುಂಬಾ, ಡೆತ್ ಆದ್ಮೇಲೆ, ಮೃತ್ಯು ಆದ್ಮೇಲೆ ಅಂಗಾಂಗ ದಾನದ ಲೆವೆಲ್ ತುಂಬಾ ಮೇಲೆ ಹೋಗ್ಬಿಟ್ಟಿದೆ. ಸೊ ನಾನ್ ಇದರಿಂದ ನಾನು ಏನ್ ಮೆಸೇಜ್ ಕನ್ವೆ ಮಾಡ್ಬೇಕಂತೇನಂದ್ರೆ, ಅವರ್ ಪೀಪಲ್ ಅಥವಾ ನಮ್ ಲೀಡರ್ಸ್ ಆಗಿರ್ಬೋದು ಅಥವಾ ನಮ್ದು ಯಾರು ಇನ್ಫ್ಲೂಯೆನ್ಷಿಯಲ್ ಪರ್ಸನಾಲಿಟೀಸ್ ಆಗಿರ್ತಾರಲ್ಲ, ಅವ್ರ ಮುಂದೆ ಬಂದು ಇದ್ರ ಬಗ್ಗೆ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರೆ ಜನರಿಗೆ ಅದ್ರ ಬಗ್ಗೆ ಕುತೂಹಲ ಬರಕ್ ಸ್ಟಾರ್ಟ್ ಆಗುತ್ತೆ. ಹೌದು. ಸೊ ಅದುವಾಗ ಅವರು ನೋಡ್ತಾರೆ, ಈಗ ಎಲ್ಲ ಇಂಟರ್ನೆಟ್ ಎಲ್ಲರಿಗೂ ಆಕ್ಸೆಸ್ ಇದೆ, ಆರ್ಗನ್ ಡೊನೇಷನ್ ಅಂದ್ರೆ ಏನು ಅಂತ ನೋಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಸೊ ಎಲ್ಲರೂ ಅವಾಗ ಮುಂದೆ ಬರಕ್ ಸ್ಟಾರ್ಟ್ ಆಗುತ್ತೆ. ಓಕೆ ಸರ್, ಇವತ್ತು ನಮ್ಮ ಈ ಕಾರ್ಯಕ್ರಮದ ಒಂದು ಕೊನೆಯ ಘಟ್ಟ, ನಮ್ಮ ಸಾರ್ವಜನಿಕರಿಗೆ ಈ ಒಂದು ಅಂಗಾಂಗ ದಾನ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಯಾವ ರೀತಿಯಾಗಿ ಅವರಿಗೆ ಅಂಗಾಂಗ ದಾನ ಮಾಡಕ್ಕೆ ಬರಕ್ಕೆ ಹೇಳ್ತೀರಿ ಅಥವಾ ಯಾವ ರೀತಿಯಾಗಿ ಅವರಿಗೆ ಅವೇರ್ನೆಸ್ ಮಾಡ್ತೀರಿ ಒಂದು ಸಾರ್ವಜನಿಕರಿಗೆ ಹೇಳಕ್ಕೆ ತಮ್ಮಲ್ಲಿಂದ? ಇಲ್ಲ ವೀಕ್ಷಕರೇ, ನಂದು ನಿಮ್ಮ ಹತ್ರ ಏನು ಕೈ ಮುಕ್ಕೊಂಡು ಎಲ್ಲ ಹತ್ರ ಏನು ವಿನಂತಿ ಅಂದ್ರೆ, ನಾವೆಲ್ಲರೂ ಈ ಸಮಾಜದಲ್ಲಿ ಇರ್ತಾ ಇದೀವಿ. ಈಗ ನಾವು ಎಲ್ಲರೂ ಒಬ್ರಿಗೊಬ್ರು ಭೇಟಿಯಾಗಿರಕ್ಕಿಲ್ಲ, ಬಟ್ ಎಲ್ಲರೂ ಒಬ್ಬರ ಮೇಲೆ ಡಿಪೆಂಡ್ ಇದ್ದೇ ಇರ್ತೀವಿ ಹಲವಾರು ಕಾರಣದಿಂದ. ಸೊ ಫಸ್ಟ್ ಥಿಂಗ್ ಏನಂದ್ರೆ, ನಾವು ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಂಡಿರ್ಬೇಕು. ನಾವೆಲ್ಲರೂ ಆರೋಗ್ಯವಾಗಿರ್ಬೇಕು. ಅದು ಯಾಕಂದ್ರೆ ನಾವು ಆರೋಗ್ಯವಾಗಿದ್ರೆ ನಮಗೆ ಅಂಗಾಂಗಗಳು ಫೇಲ್ ಆಗಂಗಿಲ್ಲ, ನಮ್ದು ಅಂಗಾಂಗ ದಾನ ಕಸಿಗಳು ಅವಶ್ಯಕತೆ ಬರಲ್ಲ. ಬಟ್ ಈಗಿನ ಪರಿಸ್ಥಿತಿ ಒಳಗೆ ಏನಾಗೈತೆ ಅಂದ್ರೆ, ತುಂಬಾ ಜನರಿಗೆ ಅಂಗಾಂಗಗಳು ಫೇಲ್ ಆಗ್ತಿದೆ. ಹೆಚ್ಚಾಗಿ ಮೇನ್ ಬಂದ್ಬಿಟ್ಟು ಕಿಡ್ನಿ ಮತ್ತೆ ಲಿವರ್. ನಾವು ಒಂದು ಶುಗರ್ ಕಂಟ್ರೋಲ್ ಆಗಿರಲ್ಲ, ಅಥವಾ BP ಕಂಟ್ರೋಲ್ ಆಗಿರಲ್ಲ, ಅಥವಾ ಆಲ್ಕೋಹಾಲ್ ಧೂಮಪಾನ ತುಂಬಾ ವಿಪರೀತವಾಗಿ ತೋರ್ತಿರುವಾಗ ಸೊ ಈ ಎಲ್ಲ ಅಂಗಾಂಗಗಳು ಫೇಲ್ ಆಗ್ತವೆ. ಸೊ ಈಗ ನಾವೇನು ನಿಮ್ಮ ಹತ್ರ ನಾವೆಲ್ಲರೂ ಕೂಡ ಏನ್ ಮಾಡ್ಬೇಕಂದ್ರೆ, ಫಸ್ಟ್ ಇದನ್ನೆಲ್ಲ ನಾವು ಕಂಟ್ರೋಲ್ ಮಾಡ್ಕೋಬೇಕು. ಬಟ್ ಕೆಲವೊಬ್ಬರಿಗೆ ಆಗ್ಲೇ ಆ ಲೆವೆಲ್ಗೆ ಹೋಗ್ಯಾರ ಅಂದ್ಮೇಲೆ
ಅವ್ರಿಗೆ ನಾವು ಒಂಥರ ಸಹಾಯ ಮಾಡಕ್ಕೆ ನಾವೆಲ್ಲರೂ ಮುಂದಾಗಿ ಬರಬೇಕು. ಸೊ ಈಗ ನಾವು ಜೀವಂತ ಇದ್ದಾಗ ನಮ್ಮ ಮನೆಯವ್ರಿಗೆ ನಾವು ಏನಾದ್ರು ಹೆಲ್ಪ್ ಮಾಡೇ ಮಾಡ್ತೀವಿ. ನಮ್ಮ ಮೃತ್ಯು ಆದ್ಮೇಲೆ ನಾವು ಸಮಾಜಕ್ಕೋಸ್ಕರ ನಮ್ದು ಒಂದು ಅಂಗಾಂಗಗಳನ್ನು ಕೊಟ್ಟು ನಾವು ಒಂದು ಸಮಾಜ ಸೇವೆ ಮಾಡಿದ್ರೆ ನಮ್ಮ ಇದೇನ್ ಸಮಾಜ ನಾವೇನು ಇಷ್ಟು ವರ್ಷ ನಾವೇನು ಜೀವಂತ ಇರ್ತೀವಲ್ಲ, ನಾವು ಹೋದ್ಮೇಲೂ ಒಂದು ಇಟ್ ವಿಲ್ ಬಿ ಅ ಬ್ಯೂಟಿಫುಲ್ ಪ್ಲೇಸ್ ಟು ಲಿವ್. ಇನ್ನೊಬ್ಬರಿಗೆ ನಾವು ಒಂದು ಮರು ಜೀವ ಕೊಟ್ಟಂಗೆ, ನಾವು ಅವ್ರ ಜೀವಕ್ಕೆ ಒಂದು ಬೆಳಕಾಗಿದ್ದಂಗೆ. ಸೊ ನಾನು ಅಂಗಾಂಗದಾನಿ ನೀವಾ ಅಂತ ನೀವು ಫಸ್ಟ್ ಅಂಗಾಂಗದಾನ ಮಾಡಕ್ಕೆ ಪ್ಲೆಜ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗಾಗ್ಬೋದು ನಿಮ್ಮ ಮನೆಯವ್ರಿಗಾಗಿರ್ಬೋದು ಈ ಪ್ರಶ್ನೆ ಕೇಳಿ. ಈ ಪ್ರಶ್ನೆ ಯಂತ್ರ ಇನ್ನೊಂದು 4 ಜನ ಅಂಗಾಂಗದಾನ ಮಾಡ್ತಾರೆ ಅಂತ ಹೇಳಿ ಒಂದು 2 ಮಾತು ಮುಗಿಸ್ತೀನಿ. ಓಕೆ, ಇವತ್ತಿನ ಈ ಒಂದು ಅಂಗಾಂಗ ದಾನ ಕಾರ್ಯಕ್ರಮದಲ್ಲಿ ಉತ್ತಮವಾಗಿ ಸಲಹೆ ಕೊಟ್ಟಂತ ಡಾಕ್ಟರ್ ಅವಿನಾಶ್ ಒದಗೌಡ್ ಸರ್ಗೆ ಇವತ್ತು ವಿಶೇಷವಾಗಿ ನಮ್ಮ ಒಂದು ಇಂಡಿಯಾದೊಳಗೆ ಉಲ್ಕೋಟಿ ಗ್ರಾಮೀಣ ವಿಭಾಗದಲ್ಲಿ ಒಂದು ಕಿಡ್ನಿ ಕಸಿ ಒಂದು ಈ ಸಿಸ್ಟಮ್ ಐತೆ ಅಂತ ನಮ್ಗೆ ಗೊತ್ತಾಗಿದ್ದು ಸಾರ್ವಜನಿಕರಿಗೆ ಮತ್ತು ಗ್ರಾಮೀಣ ಭಾಗದವರಿಗೆ ಒಂದು ಒಳ್ಳೆಯ ಸುದ್ದಿ ಇದು. ಅದೇ ಪ್ರಕಾರವಾಗಿ ಇವತ್ತು ಅಂಗಾಂಗ ದಾನ ಮಾಡೋದ್ರಿಂದ ಮತ್ತೊಂದು ಜೀವ ಒಂದು ಬದುಕ್ತೈತಿ. ಆಮೇಲೆ ನಿಮ್ಮ ಒಂದು ಈಗ ಮಣ್ಣಿನಲ್ಲಿ ಹಾಕಿದ್ರೆ ಮಣ್ಣಿನ ಮುಖಾಂತರ ಇದೆಲ್ಲ ಕೊಳೆತು ಹೋಗುತ್ತೆ, ಅನ್ನೋ ನಾಶ ಆಗುತ್ತೆ. ಈ ನಾಶವಾಗುವಂಥದ್ದು ಮತ್ತೊಬ್ಬರಿಗೆ ಉಪಯೋಗ ಆಗಲಿ ಅಂತೇಳಿ ಅದನ್ನ ಮತ್ತೊಬ್ಬರಿಗೆ ದಾನ ಮಾಡೋದ್ರಿಂದ ಇನ್ನೊಬ್ಬರು ಅದನ್ನ ಈಗ ಹೆಂಗೆ ಒಂದು ಕಣ್ಣು ದಾನ ಮಾಡೋದ್ರಿಂದ ಮತ್ತೊಬ್ಬರು ಒಂದು ಜಗತ್ತು ನೋಡ್ತಾರೆ ಕಣ್ಣಿಲ್ದವರು. ಅದೇ ರೀತಿಯಾಗಿ ಪ್ರತಿಯೊಂದು ಅರ್ಗಾನು ಮತ್ತೊಬ್ಬರಿಗೆ ಯುಟಿಲೈಸ್ ಆಗುತ್ತೆ ಅಂದ್ರೆ ದಯವಿಟ್ಟು ಅದನ್ನ ಮಣ್ಣಾಗ ನಾವು ಅದನ್ನ ನಾಶ ಮಾಡದೆ ಅಂಗಾಂಗಗಳನ್ನ ದಾನ ಅಂತ ತಮಗೆ ಯಾವ ಅಂಗಾಂಗಗಳನ್ನ ಬೇಕು ತಾವು ಕನ್ಸಿಡರ್ ತಮಗೆ ತಿಳ್ಕೊಂಡಂಗೆ ತಮಗೆ ಯಾವ ಅಂಗಾಂಗಗಳು ಬೇಕು ಆ ಅಂಗಗಳನ್ನ ಮಾರ್ಕ್ ಮಾಡಿ, ಅಥವಾ ನೀವು ಅಂಗಾಂಗಗಳನ್ನ ದಾನ ಮಾಡಕ್ಕೆ ನೀವು ಯಾರು ದಯವಿಟ್ಟು ಅದೆಲ್ಲ ನೀವು ರೆಡಿಯಾಗಿರಿ. ಈ ಒಂದು ಗದಗ ಒಂದು ಜಿಲ್ಲೆ ಅಂಗಾಂಗ ದಾನಕ್ಕೆ ಒಂದು ಉನ್ನತ ಸ್ಥಾನ ಬರಲಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಂಥ ಡಾಕ್ಟರ್ಗೆ ಒಂದು ತುಂಬ ಧನ್ಯವಾದಗಳು.